Good evening, everyone. This is your Pradeep Goda, and this is your beautiful channel, Pradeep Goda 09. And this is the 13th part of your light chapter P. And in this session, we are going to study about sign convention in spherical mirror. This session is very important for your upcoming sessions. Upcoming session ಅಂದ್ರೆ ಏನಪ್ಪಾ ಅಂದ್ರೆ upcoming session ಒಳಗಡೆ problematic part discuss ಮಾಡಕ್ ಹೊಂಟೀವಿ. ಆ problematic part ಒಳಗಡೆ sign convention ಅದಲ್ಲಪ್ಪ ಇವು ಭಾಳ ಇಂಪಾರ್ಟೆಂಟ್. ಯು ಶುಡ್ ಕೀಪ್ ಇನ್ ಯುವರ್ ಮೈಂಡ್. ಕಂಪಲ್ಸರಿ ಗೊತ್ತಿರಬೇಕು ನಿನಗ. ಕರೆಕ್ಟಾ? ಸಪೋಸ್ ಇದೇನಾದ್ರು ಗೊತ್ತಿರ್ಲಿಲ್ಲಪ್ಪ ಅಂದ್ರೆ ಪ್ರಾಬ್ಲಮ್ ಪಾರ್ಟ್ ನೀನು ಸಾಲ್ವ್ ಮಾಡಕ ಆಗಲ್ಲಪ್ಪ. ಕರೆಕ್ಟಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಒಂದು 5 ಮಾರ್ಕ್ಸ್ ಗೆ ಒಂದು ಕಂಪಲ್ಸರಿ ಒಂದು ಪ್ರಾಬ್ಲಮ್ ಕೇಳ್ತಾನ ಫ್ರಮ್ ದಿಸ್ ಚಾಪ್ಟರ್. ಕರೆಕ್ಟಾ? In the last session we have discussed about, suppose ಈ ಸೆಷನ್ ಏನಾದ್ರು ನೀನು ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಲಾಸ್ಟ್ ಸೆಷನ್ ನೋಡಿದ್ವಿ. ಓಕೆ, ಮ್ಯಾಗ್ನಿಫಿಕೇಶನ್, ಲೀನಿಯರ್ ಮ್ಯಾಗ್ನಿಫಿಕೇಶನ್ ಡಿಸ್ಕಸ್ ಮಾಡಿದ್ವಿ. ಲೀನಿಯರ್ ಮ್ಯಾಗ್ನಿಫಿಕೇಶನ್ ಬಗ್ಗೆ ಸ್ವಲ್ಪ ನೀನು ನೋಡ್ಕೊಂಡ್ ಬರ್ಬೇಕಾಗ್ತದೆ. ಅದರೊಳಗಡೆ ಆನ್ ಓಕೆ ವಿ ವಿಲ್ ರಿವೈಸ್ ಒನ್ಸ್ ಅಪ್ 5 ಮಿನಿಟ್ಸ್ ಒಳಗೆ ರಿವೈಸ್ ಮಾಡ್ಕೊಳ್ಳೋಣ. ಅಂಡ್ ಆಫ್ಟರ್ ದಟ್ ವಿಲ್ ಡಿಸ್ಕಸ್ ಅಬೌಟ್ ಸೈನ್ ಕನ್ವೆನ್ಷನ್ ಫಾರ್ ದ ಸ್ಪೆರಿಕಲ್ ಮಿರರ್ಸ್. ಆಮೇಲೆ ಏನ್ ಮಾಡ್ಕೊಳ್ಳೋಣ, ಸೈನ್ ಕನ್ವೆನ್ಷನ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಹೌದಾ? ಸಿ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಒಳಗಡೆ ನಾನು ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ ಮೇಲೆ ನಾವು ಸೈಜ್ ಆಫ್ ದಿ ಇಮೇಜ್ ನ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದು ಗೊತ್ತಿತ್ತು ನನಗೆ. ಹೌದಾ? ಫಾರ್ ಎಕ್ಸಾಂಪಲ್ ಲೆಟ್ಸ್ ರೈಟ್ ಹಿಯರ್, let us consider some examples here. Some examples to m is equals to 2, or else it is m is equals to plus 2. Okay, or plus 2. m is equals to plus 2 means m ಏನೈತಿ, m is greater than 1 ಐತಿ. ಹೌದಾ? ಕಂಡೀಷನ್ ನೆನಪಿರ್ಬೇಕು ನಿನಗ. m greater than 1 ಇತ್ತಪ್ಪ ಅಂದ್ರೆ ಇಮೇಜ್ ಏನಿರ್ತೈತಿ, ಎನ್ಲಾರ್ಜ್ಡ್ ಇರ್ತೈತಿ. ಏನಿರ್ತದ? ಎನ್ಲಾರ್ಜ್ಡ್. m is equals to 1 ಇತ್ತ, ಇಮೇಜ್ ಏನಿರ್ತೈತಿ, ಸೇಮ್ ಸೈಜ್ ಇರ್ತೈತಿ ಆಫ್ ಆಬ್ಜೆಕ್ಟ್ ಇರ್ತೈತಿ. m is less than 1 ಇತ್ತಂದ್ರೆ ಇಮೇಜ್ ಏನಿರ್ತೈತಿ, ಡಿಮಿನಿಶ್ ಇರ್ತೈತಿ, ಸಣ್ಣದಿರ್ತೈತಿ. ಇಮೇಜ್ ಇಸ್ ಡಿಮಿನಿಶ್. ಹೌದಾ? ಯು ಶುಡ್ ರಿಮೆಂಬರ್. ಇಲ್ಲಿ ನೋಡಿ m is 2 ಐತಿ, m is plus 2 ಐತಿ, ಮೀನ್ಸ್ ಇಮೇಜ್ ಇಸ್ ಎನ್ಲಾರ್ಜ್ಡ್. ಏನೈತಿ, ಇಮೇಜು ಎನ್ಲಾರ್ಜ್ಡ್ ಐತಿ. m is 0.5 ಐತಿ, ಇಮೇಜ್ ಏನಪ್ಪಿ, ಡಿಮಿನಿಶ್. m is equals to minus 3 ಐತಿ. ಇಲ್ಲಿ ಮೈನಸ್ 3 ಐತಪ್ಪ, ಮೈನಸ್ ನೋಡಿದ್ರೆ ಮೈನಸ್ 0, ಮೈನಸ್ 3 ಏನೈತಿ, 0 ಕಿಂತ ಲೆಸ್ ಓವರ್ 1 ಕಿಂತ ಲೆಸ್, ಆ ತರ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಟ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್, ಇಟ್ ಇಸ್ ಫಿಸಿಕ್ಸ್ ಅಪಿ. ಇಟ್ ಇಸ್ ಓನ್ಲಿ ಸೈನ್ ಕನ್ವೆನ್ಷನ್. ಇದೆ ಸೈನ್ ಕನ್ವೆನ್ಷನ್ ಈ ಸೆಷನ್ ಒಳಗೆ ಏನಂತದ, ಹೆಂಗ್ ನಾವು ನೋಡ್ಕೋಬೇಕಂತ ತಿಳ್ಕೊಳ್ಳೋದಂತ. ಇಲ್ಲಿ ಮೈನಸ್ 3 ಐತಲ್ಲ, ಮೈನಸ್ ಕನ್ಸಿಡರ್ ಮಾಡ್ಕೊಳಕ್ ಹೋಗ್ಬಿಟ್ಟು ಬರೀ ನಂಬರ್ ನೋಡ್ಬೇಕು. ನಂಬರ್ ಏನೈತಿ ಇಲ್ಲಿ, 3 ಐತಿ. 3 ಅಂದ್ರೆ ಏನು, ದಟ್ ಈಸ್ ಗ್ರೇಟರ್ ದನ್ 1. 3 means that is greater than 1, means image is enlarged. Then magnification is minus 5, ಏನು, enlarged. Magnification is minus 0.5, ಏನಿದು, diminish, and so on. In this way we have to identify the size of the image. ಈ ತರ ಐಡೆಂಟಿಫಿಕೇಶನ್ ಮಾಡ್ತಾರೆ. ಹೌದಾ? ಅಂಡ್ ಆಫ್ಟರ್ ದಟ್ ಇಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಒಂದು ಮಿರರ್ ಫಾರ್ಮುಲಾ ಬರ್ತದೆ. ಏನು, ಮಿರರ್ ಫಾರ್ಮುಲಾ. ಹೌದಾ? ಏನದು ಮಿರರ್ ಫಾರ್ಮುಲಾ? 1/f is equals to 1/u plus 1/v. This is called as the mirror formula. No need to derive here. For your syllabus they are not mentioned any derivation for this equation. ಈ equation ಏನು ಡಿರೈವೇಶನ್ ಮೆನ್ಷನ್ ಮಾಡಿಲ್ಲ ಅವರು, ಬರೀ ನಿನಗ ಡೈರೆಕ್ಟ್ ಫಾರ್ಮುಲಾ ಐತಿ. ಹೌದಾ? ನಿನಗೇನು 5 ಮಾರ್ಕ್ಸ್ ಪ್ರಾಬ್ಲಮ್ ಬರ್ತಾ ಐತಿ ನೆನಪಿ, that problem it is based on this equation. ಇದೇ equation ಮೇಲೆ ಬೇಸ್ ಆಗಿರ್ತದೆ. ಹೌದಾ? See here, f means it is focal length. f ಅಂದ್ರೆ ಏನು, ಫೋಕಲ್ ಲೆಂತ್. ಅಂಡ್ ಹಿಯರ್ ಇಸ್ ಅ u means it is object distance. u ಅಂದ್ರೆ ಏನು, ಆಬ್ಜೆಕ್ಟ್ ಡಿಸ್ಟೆನ್ಸ್. ಅಂಡ್ ನೆಕ್ಸ್ಟ್ ಇಲ್ಲಿ ಐತಿ ಇನ್ನೊಂದು v ಟರ್ಮ್. v ಅಂದ್ರೆ ಏನಪ್ಪ, ಇಟ್ ಈಸ್ ಇಮೇಜ್ ಡಿಸ್ಟೆನ್ಸ್. ಕರೆಕ್ಟಾ? ಇವು ನೆನಪಿರ್ಬೇಕು ನನಗೆ. ಓಕೆ, ಇಲ್ಲಿ u ಅಂದ್ರೆ ಏನು, v ಅಂದ್ರೆ ಏನು, f ಅಂದ್ರೆ ಏನು ಗೊತ್ತಿರ್ಬೇಕು ನನಗೆ. f means it is focal length, u means it is object distance, v means it is image distance. ಈ ಸೆಷನ್ ಒಳಗಡೆ ನಾವು ಸೈನ್ ಕನ್ವೆನ್ಷನ್ ಕಂಪ್ಲೀಟ್ ಮಾಡ್ತೀವಿ. ಸೈನ್ ಕನ್ವೆನ್ಷನ್ ಕಂಪ್ಲೀಟ್ ಮಾಡಾದ್ಮೇಲೆ ಅಪ್ಕಮಿಂಗ್ ಸೆಕ್ಷನ್ ನೆಕ್ಸ್ಟ್ ಸೆಕ್ಷನ್ ಒಳಗಡೆ ಏನ್ ಮಾಡ್ತೀವಪ್ಪ ಅಂತಂದ್ರ ಈ ಫಾರ್ಮುಲಾ ಮೇಲೆ we will solve many number of ಪ್ರಾಬ್ಲಮ್ ಸಾಲ್ವ್ ಮಾಡಮು. I will give you the clarity of our problems. ಕ್ಲಾರಿಟಿ ನಾನು ಪ್ರೊವೈಡ್ ಮಾಡ್ತೀನಿ. And now in this session we are going to study about sign convention. ಅಂದ್ರೆ ಸೈನ್ ಕನ್ವೆನ್ಷನ್ ಏನೇನಾಗ್ತದೆ ಅಂತ ನೋಡ್ಕೊಳ್ಳೋಣ. Sign convention. Okay, sign convention. For first concave mirror ತಗೋ, concave mirror. Sign convention concave mirror ಗೆ ಬೇರೆ ಇರ್ತದೆ, convex mirror ಗೆ ಬೇರೆ ಇರ್ತದೆ. Let's draw the concave mirror here. Which mirror it is? Concave mirror. Why it is concave mirror? Because reflecting surface is inwards
and here is AB. AB means aperture. Similarly, here is a point P. Point P means pole, and this is principal axis X, Y, and this is center of curvature, and this is focus. Howda? Assume the object is kept here behind C. Object behind C ಇಟ್ಟಾಗ image ಅಲ್ಲಿ form ಆಗ್ತದಲೆ. That is why ನಾನು already explain ಮಾಡಿದ್ದೆ. Ray diagrams are very very important ಅಂತ ಹೇಳ್ತೀನಿ. ಹೌದಾ? ಈಗ ನನಗೆ ಏನ್ ಬೇಕು ಆಬ್ಜೆಕ್ಟ್ ಅಲ್ಲಿ ಇಟ್ಟಿನಪಿ ಬಿಹೈಂಡ್ ಸಿ ಇಟ್ಟಿ ಆಬ್ಜೆಕ್ಟ್ ಬಿಹೈಂಡ್ ಸಿ ಇಟ್ಟಾಗ ಇಮೇಜ್ ಅಲ್ಲಿ ಫಾರ್ಮ್ ಆಗ್ತದ ಇನ್ ಬಿಟ್ವೀನ್ ಸಿ ಅಂಡ್ ಎಫ್ ಫಾರ್ಮ್ ನನ್ನ ಸೈಜ್ ಏನಿರ್ತದ ಡಿಮಿನಿಷ್ ಸೈಜ್ ಏನಿರ್ತದ ಸಣ್ಣ ಇರ್ತೈತಿ ಇಮೇಜ್ ಸೈಜ್ ಹೌದಾ ಕಾನ್ಕೇವ್ ಮಿರರ್ ತಗೊಳ್ಳಿ ಇಲ್ಲಿ ನನಗೆ 6 ಟರ್ಮ್ಸ್ ಬರ್ತಾವಪಿ ವಿ ಶುಡ್ ನೋ ಅಬೌಟ್ ದೋಸ್ 6 ಟರ್ಮ್ಸ್ ಹಿಯರ್ ಫಸ್ಟ್ ಒನ್ ಯು ಸೆಕೆಂಡ್ ಎಫ್ ವಿ ಥರ್ಡ್ ಎಫ್ ಆರ್ ಎಚ್ ಐ ಎಚ್ ಈ ಟರ್ಮ್ಸ್ ಗೊತ್ತಿರಬೇಕು ಹೌದಾ ಏನಾಗ್ತದೆ ನೋಡೋಣ ಯು ಅಂದ್ರ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಅಂದ್ರ ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿ ಅಂದ್ರೆ ಏನಪ್ಪಿ ಇಮೇಜ್ ಡಿಸ್ಟೆನ್ಸ್ ಇಮೇಜ್ ಡಿಸ್ಟೆನ್ಸ್ ನೆಕ್ಸ್ಟ್ ಏನೈತಿ ಎಫ್ ಐತಿ ಎಫ್ ಅಂದ್ರೆ ಏನು ಫೋಕಲ್ ಲೆಂತ್ ಫೋಕಲ್ ಲೆಂತ್ ಇಲ್ಲಿ ನೆಕ್ಸ್ಟ್ ಆರ್ ಐತಿ ಆರ್ ಅಂದ್ರೆ ಏನು ರೇಡಿಯಸ್ ಆಫ್ ಕರ್ವೇಚರ್ ರೇಡಿಯಸ್ ಆಫ್ ಕರ್ವೇಚರ್ ನೆಕ್ಸ್ಟ್ ಎಚ್ ಐ ಅಂದ್ರೆ ಏನು ಹೈಟ್ ಆಫ್ ಇಮೇಜ್ ಹೈಟ್ ಆಫ್ ಇಮೇಜ್ ನೆಕ್ಸ್ಟ್ ಏನದ ಎಚ್ ಒ ಅದ ಎಚ್ ಒ ಅಂದ್ರೆ ಏನು ಹೈಟ್ ಆಫ್ ಆಬ್ಜೆಕ್ಟ್ ಹೈಟ್ ಆಫ್ ಆಬ್ಜೆಕ್ಟ್ ಹೌದಾ ಇದ್ರದ್ದು ಏನೇನಾಗ್ತದೆ ನೋಡ್ಕೋಬೇಕು ಸೈನ್ಸ್ ಏನೇನಾಗ್ತದೆ ನೋಡ್ಕೋಬೇಕು ಹೌದಾ ಲೆಟ್ ಸಿ ಹಿಯರ್ ಕ್ಲಿಯರ್ ನೋಡ್ರಿ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಇಲ್ಲಿ ಸೈನ್ ಕನ್ವೆನ್ಷನ್ ಅದಲ್ಲಪಿ ಸೈನ್ ಕನ್ವೆನ್ಷನ್ಸ್ ದೀಸ್ ಆರ್ ಗಿವನ್ ಆನ್ ಬೇಸಿಸ್ ಆಫ್ ಯಾವ್ದ್ರ ಬೇಸಿಸ್ ಮೇಲೆ ನಾವು ಸೈನ್ ಕನ್ವೆನ್ಷನ್ಸ್ ಕೊಡ್ತೀವಪ್ಪ ಅಂದ್ರ ದೀಸ್ ಆರ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದಿ direction of incident rays direction ಮೇಲೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ we are going to give the sign conventions for these 6 terms u v f r h i h o can ಕೊಡ್ತೀವಿ sign conventions ಹೌದಾ let's give the sign convention for the object distance ಏನಾಗ್ತದೆ ನೋಡ್ಕೋಬೇಕು ಹೌದಾ ಇಲ್ಲಿ ನೋಡು ಇದು ಆಬ್ಜೆಕ್ಟ್ ದಿಸ್ ಇಸ್ ಆಬ್ಜೆಕ್ಟ್ ಹೌದಾ ಆಬ್ಜೆಕ್ಟ್ ಇಂದ ಇಮೇಜ್ ಏನಾದ್ರು ಫಾರ್ಮ್ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಸಮ್ ಆಫ್ ದಿ ಲೈಟ್ ರೇಸ್ ಶುಡ್ ಇನ್ಸಿಡೆಂಟ್ ಆನ್ ದಿ ಮಿರರ್ ಏನಾಗಬೇಕು ಲೈಟ್ ರೇಸ್ ಈ ಮಿರರ್ ಮೇಲೆ ಇನ್ಸಿಡೆಂಟ್ ಆಗ್ಬೇಕು ಹೌದಾ ಲೆಟ್ಸ್ ಇನ್ಸಿಡೆಂಟ್ ಒಂದೇ ತಗೋತೀನಿ ನಾನು ಹೌದಾ ಒಂದೇ ತಗೋ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದಿ ಇನ್ಸಿಡೆಂಟ್ ಲೈಟ್ ರೇ ಹಿಯರ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದಿ ಇನ್ಸಿಡೆಂಟ್ ಲೈಟ್ ರೇ ಹಿಯರ್ ರೈಟ್ ವರ್ಡ್ಸ್ ಈ ಕಡೆ ಉಂಟು ರೈಟ್ ವರ್ಡ್ಸ್ ಉಂಟು ಹೌದಾ ಈಗ ನನಗೇನ್ ಬೇಕು ಯು ಬೇಕು ಆಬ್ಜೆಕ್ಟ್ ಡಿಸ್ಟೆನ್ಸ್ ಬೇಕು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತಂದ್ರ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಟು ದ ಪೋಲ್ ಹೌದಾ ಇಲ್ಲಿಂತ್ರ ಇಲ್ಲಿ ಮಟ್ಟ ಡಿಸ್ಟೆನ್ಸ್ ಬೇಕು ಇಲ್ಲಿಂತ್ರ ಇಲ್ಲಿ ಮಟ್ಟ ಡಿಸ್ಟೆನ್ಸ್ ಅಪ್ಪ ಅಂತ ನೀವು ಒಂದ್ ಥಿಂಗ್ ಗೊತ್ತಿರಬೇಕು ನನಗ ಸ್ಕೇಲ್ ತಗೊಂಡು ಮೆಜರ್ಮೆಂಟ್ ಮಾಡಕ್ ಹೊಂಟಿ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಟು ದ ಪೋಲ್ ಅಂತ ಮೆಜರ್ ಮಾಡಕ್ ಹೊಂಟಿಯಪ್ಪ ಅಂತಂದ್ರ ನಿನಗ ಆಬ್ಜೆಕ್ಟ್ ಇಂದ ಪೋಲ್ ಹಿಡಿದಾಗೂ ಸೇಮ್ ಆನ್ಸರ್ ಬರ್ತೈತಿ ಪೋಲ್ ಇಂದ ಆಬ್ಜೆಕ್ಟ್ ಹಿಡಿದಾಗೂ ಸೇಮ್ ಆನ್ಸರ್ ಬರ್ತೈತಿ ಫಾರ್ ಎಕ್ಸಾಂಪಲ್ ಇಲ್ಲಿಂತ್ರ ಇಲ್ಲಿ 10 ಸೆಂಟಿಮೀಟರ್ ಐತಪ್ಪ ಅಂದ್ರ ನೀ ಈ ಕಡೆಲಿಂತ್ರ 0 ಸ್ಟಾರ್ಟ್ ಮಾಡಿ ಈ ಕಡೆ ನೋಡ್ಕೊತ ಹೋದ್ರು ಆನ್ಸರ್ 10 ಸೆಂಟಿಮೀಟರ್ ಇರ್ತೈತಿ ನೀ ಈ ಕಡೆಲಿಂತ್ರ ಈ ಕಡೆ ಮೆಜರ್ ಮಾಡ್ಕೊತ ನೋಡಿದ್ರು ಆನ್ಸರ್ 10 ಸೆಂಟಿಮೀಟರ್ ಇರ್ತೈತಿ ಅಂದ್ರೆ ನೀನ್ ಯಾಕಡೆ ಮೆಜರ್ ಮಾಡಿದ್ರು ನಡೀತೈತಿ ಅಂತ ಅಲ್ಲಿ ರೂಲ್ ಅದ ಅಂದ್ರೆ ಇಲ್ಲಿ ಏನು ಟರ್ಮ್ಸ್ ಅದಾವಲ್ಲಪಿ ಎಲ್ಲರೂ ಮೆಜರ್ಮೆಂಟ್ ಮಾಡ್ಕೋಬೇಕಾದ್ರೆ ಮೆಜರ್ಮೆಂಟ್ ರೂಲ್ ಅದ ಏನಪ್ಪಾ ಅಂದ್ರ ದ ಮೆಜರ್ಮೆಂಟ್ ಇನ್ ದ ಸ್ಪೆರಿಕಲ್ ಮಿರರ್ಸ್ ಇಟ್ ಶುಡ್ ಬಿ ಫ್ರಮ್ ದಿ ಪೋಲ್ ಎಲ್ಲಿಂದ ಇರ್ಬೇಕದು ಪೋಲ್ ಇಂದ ಇರ್ಬೇಕು ನಿನಗೆ ಒಂದು ಡೌಟ್ ಬಂತು ಅಲ್ಲಣ್ಣ ಈಗ ಇಲ್ಲಿಂದ ಇಲ್ಲಿ ಮಟ್ಟ ಡಿಸ್ಟೆನ್ಸ್ 10 ಸೆಂಟಿಮೀಟರ್ ಅಂತ ಹೇಳಿ ಈಗ ಆಬ್ಜೆಕ್ಟ್ ಇಂದ ಪೋಲ್ ಮಟ್ಟ ಮೆಜರ್ ಮಾಡಿದ್ರು 10 ಸೆಂಟಿಮೀಟರ್ ಬರ್ತದ ಪೋಲ್ ಇಂದ ಆಬ್ಜೆಕ್ಟ್ ಮಟ್ಟ ಮೆಜರ್ ಮಾಡಿದ್ರು 10 ಸೆಂಟಿಮೀಟರ್ ಬರ್ತದ ಹಂಗಂದ್ರೆ ನಾವು ಯಾಕಡೆ ಮೆಜರ್ ಮಾಡ್ಕೊಂತ ನಡೀತದಲ್ಲ ಹಂಗ ನಡೆಯಲ್ಲಪಿ ರೂಲ್ ಏನೈತಪ್ಪ ಅಂತ ಸೇಮ್ ಬರ್ತದೆ ಕರೆಕ್ಟ್ ಗೊತ್ತು ಬಟ್ ರೂಲ್ ಫಾಲೋ ಮಾಡ್ಬೇಕು ಆಬ್ಜೆಕ್ಟ್ ಇಂದ ಪೋಲ್ ವರ್ಗು ಮೆಜರ್ ಮಾಡಿದ್ರೆ 10 ಸೆಂಟಿಮೀಟರ್ ಬಟ್ ಪೋಲ್ ಇಂದ ಆಬ್ಜೆಕ್ಟ್ ಮೆಜರ್ ಮಾಡಿದ್ರೆ ಎಷ್ಟು ಬರ್ತದೆ ಆನ್ಸರ್ 10 ಸೆಂಟಿಮೀಟರ್ ಬರ್ತದೆ ಬಟ್ ನೀ ಹೆಂಗ್ ಬರ್ತದೆ ಅಂತ ಹೇಳಿ ಆಬ್ಜೆಕ್ಟ್ ಇಂದ ಪೋಲ್ ಕಡೆ ಮೆಜರ್ ಮಾಡಕ್ ಹೋಗ್ಬಾರ್ದು ಪೋಲ್ ಇಂದ ಆಬ್ಜೆಕ್ಟ್ ಮೆಜರ್ ಮಾಡು ಇಲ್ಲಿಂತ್ರ ಪೋಲ್ ಟು ಆಬ್ಜೆಕ್ಟ್ ನಾಟ್ ಆಬ್ಜೆಕ್ಟ್ ಟು ಪೋಲ್ ಟು ಆಬ್ಜೆಕ್ಟ್ ಈಗಿಲ್ಲಿ ನಿನಗೊಂದು ಡೈರೆಕ್ಷನ್ ಸಿಕ್ತು ಮೆಜರ್ಮೆಂಟ್ ಡೈರೆಕ್ಷನ್ ಸಿಕ್ತು ಎಲ್ಲಿ ಪೋಲ್ ಟು ಆಬ್ಜೆಕ್ಟ್ ಸಿಕ್ತು ಏನ್ ಸಿಕ್ತು ಪೋಲ್ ಟು ಆಬ್ಜೆಕ್ಟ್ ಹೌದಾ ಪೋಲ್ ಟು ಆಬ್ಜೆಕ್ಟ್ ಡೈರೆಕ್ಷನ್ ಮತ್ತೆ ಇನ್ಸಿಡೆಂಟ್ ಡೈರೆಕ್ಷನ್ ಎರಡು ಏನಪ್ಪಾ ಸೇಮ್ ಡೈರೆಕ್ಷನ್ ಇತ್ತಪ್ಪ ಅಂತಂದ್ರೆ ಯು ಇಸ್ ಟೇಕನ್ ಆಸ್ ಅ ಪಾಸಿಟಿವ್ ಇನ್ಸಿಡೆಂಟ್ ರೇ ಡೈರೆಕ್ಷನ್ ಮೆಜರ್ಮೆಂಟ್ ಡೈರೆಕ್ಷನ್
ಎರಡು ಸೇಮ್ ಡೈರೆಕ್ಷನ್ ಇತ್ತಪ್ಪ ಅಂತಂದ್ರ ಪಾಸಿಟಿವ್ ಅದು, ಎರಡು ಅಪೋಸಿಟ್ ಡೈರೆಕ್ಷನ್ ಇತ್ತಂದ್ರ ನೆಗೆಟಿವ್ ಅದು ತಗೊಳ್ಳೋದು. ನೋಡಿ ಮೇಲೆ ಏನಾಗುತ್ತೆ ಹೌದಾ ನೋಡಿ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್ ರೇ ಹಿಯರ್? ಲೈಕ್ ದಿಸ್. In what direction it is? Rightward direction. What direction? Rightward direction. ಇಲ್ಲಿ ನೋಡಿ, ಸೆಂಟರ್ ಆಫ್ ನಾಟ್ ಸೆಂಟರ್ ಆಫ್ ಕರ್ವೇಚರ್ ಆಬ್ಜೆಕ್ಟ್ ಅಲ್ಲ, ಆಬ್ಜೆಕ್ಟ್ ಇಂದ ಪೋಲ್ ಡಿಸ್ಟೆನ್ಸ್ ಬೇಕಾ ನಿನಗ? ಪೋಲ್ ಇಂದ ಆಬ್ಜೆಕ್ಟ್ ಬೇಕಾ? ಆಬ್ಜೆಕ್ಟ್ ಇಂದ ಪೋಲ್ ಅಲ್ಲಪ್ಪಿ, ಪೋಲ್ ಇಂದ ಆಬ್ಜೆಕ್ಟ್ ಬೇಕು. ಪೋಲ್ ಇಂದ ಆಬ್ಜೆಕ್ಟ್ ಮೀನ್ಸ್ ಈ ಕಡೆ ಈ ಕಡೆ ಮೆಜರ್ ಮಾಡಿ. ಲೆಫ್ಟ್ ವರ್ಡ್ಸ್ ಯು ಹ್ಯಾವ್ ಟು ಮೆಜರ್. ಲೆಫ್ಟ್ ವರ್ಡ್ಸ್ ಪೋಲ್ ಟು ಆಬ್ಜೆಕ್ಟ್. ಹೆಂಗಪ್ಪಿ? ಪೋಲ್ ಟು ಆಬ್ಜೆಕ್ಟ್. ಹೆಂಗ? ಪೋಲ್ ಟು ಆಬ್ಜೆಕ್ಟ್. ಪೋಲ್ ಟು ಆಬ್ಜೆಕ್ಟ್. ಲೆಫ್ಟ್ ವರ್ಡ್ಸ್ ಪೋಲ್ ಟು ಆಬ್ಜೆಕ್ಟ್. ಲೆಫ್ಟ್ ವರ್ಡ್ಸ್ ಹೌದಾ? ರೈಟ್ ಒಂದು ಡೈರೆಕ್ಷನ್ ರೈಟ್ ಐತಿ, ಇನ್ನೊಂದು ಡೈರೆಕ್ಷನ್ ಲೆಫ್ಟ್ ಐತಿ ಅಂದ್ರೆ ಏನಿದು? ನೆಗೆಟಿವ್. ಸಪೋಸ್ ಎರಡೂ ರೈಟ್ ಇತ್ತಂದ್ರ ದಟ್ ಈಸ್ ಪಾಸಿಟಿವ್. ಸಪೋಸ್ ಎರಡೂ ಲೆಫ್ಟ್ ಇತ್ತಂದ್ರ ದಟ್ ಈಸ್ ಪಾಸಿಟಿವ್. ಸಪೋಸ್ ಒಂದು ರೈಟ್ ಒಂದು ಲೆಫ್ಟ್ ಇತ್ತಂದ್ರ ದಟ್ ಈಸ್ ನೆಗೆಟಿವ್. ಏನಾಯ್ತು? ನೆಗೆಟಿವ್ ಆಯ್ತು. ಮೀನ್ಸ್ ಯು ಈಸ್ ನೆಗೆಟಿವ್. ಯು ಶುಡ್ ಬೈ ಹ್ಯಾಟ್ ಇಟ್ ಅಪ್. ಯು ಶುಡ್ ರಿಮೆಂಬರ್ ಇಟ್. ಕಂಪಲ್ಸರಿ ಗೊತ್ತಿರಬೇಕು ನಿಮಗೆ ನೆಗೆಟಿವ್. ಹೌದಾ? ಈಗ ವಿ ನೋಡಮ್ಮ, ಪಿ ವಿ ಅಂದ್ರೆ ಇಮೇಜ್ ಡಿಸ್ಟೆನ್ಸ್. ದ ಡಿಸ್ಟೆನ್ಸ್ ಬಿಟ್ವೀನ್ ಇಮೇಜ್ ಟು ಪೋಲ್. ಕರೆಕ್ಟಾ? ಇಮೇಜ್ ಟು ಪೋಲ್, ಪೋಲ್ ಟು ಇಮೇಜ್. ಪೋಲ್ ಟು ಇಮೇಜ್, ನಾಟ್ ಇಮೇಜ್ ಟು ಪೋಲ್. ಏನಪ್ಪಿ? ಪೋಲ್ ಟು ಇಮೇಜ್. ಹೌದಾ? ಮತ್ತೆ ನೋಡೋಣ ಡೈರೆಕ್ಷನ್ ನೋಡ್ಕೊಳ್ಳೋಣ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್ ರೇ ಹಿಯರ್? ರೈಟ್ ವರ್ಡ್ಸ್. ಹೆಂಗೈತಿ? ರೈಟ್ ವರ್ಡ್ಸ್. ಪೋಲ್ ಟು ಇಮೇಜ್ ಬೇಕು. ಪೋಲ್ ಟು ಇಮೇಜ್ ಮೀನ್ಸ್ ಯಾವ ಡೈರೆಕ್ಷನ್? ಲೆಫ್ಟ್. ಪೋಲ್ ಟು ಇಮೇಜ್. ಪೋಲ್ ಟು ಇಮೇಜ್. ಪೋಲ್ ಟು ಇಮೇಜ್ ಲೆಫ್ಟ್. ಒಂದು ರೈಟ್ ಇನ್ನೊಂದು ಲೆಫ್ಟ್. ಏನಾಯ್ತು? ನೆಗೆಟಿವ್. ಏನಾಯ್ತು? ನೆಗೆಟಿವ್. ಮೀನ್ಸ್ ದಿಸ್ ಈಸ್ ನೆಗೆಟಿವ್. ಹೌದಾ? ನೆಕ್ಸ್ಟ್ ಫೋಕಲ್ ಲೆಂತ್ ನೋಡೋಣ. ಎಫ್ ಇಲ್ಲಿ ಐತಿ. ಡಿಸ್ಟೆನ್ಸ್ ಬಿಟ್ವೀನ್ ಫೋಕಸ್ ಟು ದ ಪೋಲ್ ಇಸ್ ಕಾಲ್ಡ್ ಆಸ್ ದಿ ಫೋಕಲ್ ಲೆಂತ್. ಫೋಕಸ್ ಟು ದ ಪೋಲ, ಪೋಲ್ ಟು ಫೋಕಸ್. ಫೋಕಸ್ ಟು ದ ಪೋಲ, ಪೋಲ್ ಟು ಫೋಕಸ್. ಪೋಲ್ ಟು ಫೋಕಸ್. ಡೈರೆಕ್ಷನ್ ಆಫ್ ದಿ ಇನ್ಸಿಡೆಂಟ್ ಲೈಟ್ ಹೆಂಗೈತಿ ನೋಡಿ ಇಲ್ಲಿ? ಹೆಂಗೈತಿ ಪಿ? ರೈಟ್ ವರ್ಡ್ಸ್. ಹೆಂಗೈತಿ? ರೈಟ್ ವರ್ಡ್ಸ್. ಹೆಂಗೈತಿ? ರೈಟ್ ವರ್ಡ್ಸ್ ಐತಿ. ನಿನಗೇನ್ ಬೇಕು? ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಟು ಫೋಕಸ್ ಬೇಕಾ? ಫೋಕಸ್ ಸಾರಿ ಫೋಕಸ್ ಟು ಪೋಲ್ ಬೇಕಾ? ಆರ್ ಪೋಲ್ ಟು ಫೋಕಸ್ ಬೇಕಾ? ಪೋಲ್ ಟು ಫೋಕಸ್ ಅಂದ್ರೆ ಹೆಂಗ? ಈ ಕಡೆ ಪೋಲ್ ಟು ಫೋಕಸ್. ಪೋಲ್ ಟು ಫೋಕಸ್ ಯಾವ ಡೈರೆಕ್ಷನ್ ಆಯ್ತು? ಲೆಫ್ಟ್. ಒಂದು ರೈಟ್ ಇನ್ನೊಂದು ಲೆಫ್ಟ್. ಏನಾಯ್ತು? ನೆಗೆಟಿವ್. ಏನಾಯ್ತಪ್ಪಿ? ನೆಗೆಟಿವ್. ಹೌದಾ? ನೆಕ್ಸ್ಟ್ ರೇಡಿಯಸ್ ಆಫ್ ಕರ್ವೇಚರ್ ನೋಡ್ಕೊ. ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ಸಿ ಟು ಪಿ. ಸಿ ಟು ಪಿ ಯಾ? ಪಿ ಟು ಸಿ ಯಾ? ಪಿ ಟು ಸಿ. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಸಿ ಟು ಪಿ ಇಸ್ ಕಾಲ್ಡ್ ಆಸ್ ದಿ ರೇಡಿಯಸ್ ಆಫ್ ಕರ್ವೇಚರ್. ಬಟ್ ಡೈರೆಕ್ಷನ್ ಆಫ್ ದಿ ಮೆಜರ್ಮೆಂಟ್ ಶುಡ್ ಬಿ ಫ್ರಮ್ ದಿ ಪೋಲ್. ಅಂದ್ರೆ ಪೋಲ್ ಟು ಸಿ ಇರಬೇಕು. ಸಿ ಟು ಪೋಲ್ ಅಲ್ಲ, ಪೋಲ್ ಟು ಸಿ. ಬೇಡ ಇಲ್ಲಿ ನೋಡಪ್ಪಿ, ಡೈರೆಕ್ಷನ್ ಆಫ್ ದಿ ಇನ್ಸಿಡೆಂಟ್ ಲೈಟ್ ಹೆಂಗೈತಿ? ರೈಟ್ ವರ್ಡ್ಸ್. ಹೆಂಗೈತಿ? ರೈಟ್ ವರ್ಡ್ಸ್. ನೀನು ಸಿ ಟು ಪಿ ಮೆಜರ್ ಮಾಡ್ಬೇಕಾ? ಪಿ ಟು ಸಿ ಮಾಡ್ಬೇಕಾ? ಪಿ ಟು ಸಿ. ಈ ಕಡೆ ಈ ಕಡೆ ಹೆಂಗೈತೆ ಅದು? ಲೆಫ್ಟ್ ವರ್ಡ್ಸ್. ಹೆಂಗೈತೆ? ಲೆಫ್ಟ್ ವರ್ಡ್ಸ್. ಒಂದು ರೈಟ್ ಇನ್ನೊಂದು ಲೆಫ್ಟ್. ಏನಾಯ್ತು? ನೆಗೆಟಿವ್ ಆಯ್ತು. ಅಂದ್ರೆ ಇದೇನಾಯ್ತು? ನೆಗೆಟಿವ್ ಆಯ್ತು. ಏನಾಯ್ತು? ನೆಗೆಟಿವ್ ಆಯ್ತು. ನೆಕ್ಸ್ಟ್ ಹೈಟ್ ಆಫ್ ದಿ ಇಮೇಜ್ ಅಂತ ಹೇಳ್ಯಾರ. ಸಪೋಸ್ ಕನ್ಸಿಡರ್ ಟೂ ಆಕ್ಸಸ್ ಇಯರ್. ಹೌದಾ? ಅಪ್ಪರ್ ಸೈಡ್ ಇಸ್ ಪಾಸಿಟಿವ್ ಆಕ್ಸಿಸ್. ಅಪ್ಪರ್ ಸೈಡ್ ಏನಾಗ್ತಾ ಇದು? ಪಾಸಿಟಿವ್ ಆಕ್ಸಿಸ್. ಲೋವರ್ ಸೈಡ್ ಏನು? ನೆಗೆಟಿವ್ ಆಕ್ಸಿಸ್. ಆಬ್ಜೆಕ್ಟ್ ಏನಾದ್ರೂ ಎರೆಕ್ಟ್ ಇತ್ತಪ್ಪ ಅಂದ್ರೆ, ಆಬ್ಜೆಕ್ಟ್ ಆಲ್ವೇಸ್ ಎರೆಕ್ಟ್ ಇರ್ತೈತಿ. ಇಬ್ರು ಆದ್ರೂ ತಲೆ ಕೆಡಿಸ್ಕೋಬೇಡ. ಏನಾದ್ರೂ ಆಬ್ಜೆಕ್ಟ್ ಇರಲಿ ಇಮೇಜರ್ ಇರ್ಲಿ, ಅವು ಎರೆಕ್ಟ್ ಇತ್ತಪ್ಪ ಅಂದ್ರ ದಟ್ ಈಸ್ ಟೇಕನ್ ಆಸ್ ಅ ಪಾಸಿಟಿವ್. ಯಾಕಂದ್ರೆ ಪಾಸಿಟಿವ್ ಆಕ್ಸಿಸ್ ನ ಬರ್ತಾ ಇದು ಹಿಂಗ. ಸಪೋಸ್ ಅದೇ ಇನ್ವರ್ಟೆಡ್ ಇದ್ರೆ ಹಿಂಗ್ ಬರ್ತದೆ. ಇಲ್ಲಿ ಇನ್ವರ್ಟೆಡ್. ಇನ್ವರ್ಟೆಡ್ ಇದ್ರೆ ಹಿಂಗ್ ಬರ್ತದ. ಇನ್ವರ್ಟೆಡ್ ಇತ್ತಪ್ಪ ಅಂದ್ರೆ ಏನು? ಇನ್ವರ್ಟೆಡ್ ಇತ್ತಪ್ಪ ಅಂದ್ರೆ ಅದು ಏನು? ನೆಗೆಟಿವ್. ಏನಾಗತ್ತಾ? ನೆಗೆಟಿವ್. ನೋಡಿ ಹೈಟ್ ಆಫ್ ದಿ ಇಮೇಜ್ ಅಂದ್ರೆ ಏನು? ಇಮೇಜ್ ಹಂಗಲ್ಲ ಇಲ್ಲಿ ಏನೈತಪಿ? ಎರೆಕ್ಟ್ ಇಲ್ಲಿ. ಹೌದಾ? ಏನೈತೆ? ಇನ್ವರ್ಟೆಡ್ ಐತಿ. ಇನ್ವರ್ಟೆಡ್ ಇತ್ತಪ್ಪ ಅಂದ್ರ ನೆಗೆಟಿವ್. ಏನದು? ನೆಗೆಟಿವ್. ಅಂಡ್ ಹೆಚ್ಚು ಆಬ್ಜೆಕ್ಟ್ ಹೆಂಗ ಸೀದಾ ನೀ ಅಂದ್ರೆ ಮಿರರ್ ಮುಂದೆ ನಿಂದ್ರಪ್ಪ ಅಂತ ನೀವು ಉಲ್ಟಾ ನಿಂದಿರ್ತೇನ? ಉಲ್ಟಾ ನಿಂದಿರ್ತೀಯ? ಉಲ್ಟಾ ನಿಂದ್ರಲ್ಲಪ್ಪಿ. ಅದಕ್ಕೆ ಏನ್ ತಗೋಬೇಕಿದು? ಆಲ್ವೇಸ್ ಪಾಸಿಟಿವ್. ಕರೆಕ್ಟ್ ಅದಲ್ಲ? ಕರೆಕ್ಟ್ ಇತ್ತಪ್ಪ ಅಂದ್ರೆ ಯು ಶುಡ್ ಕನ್ಸಿಡರ್ ಇಟ್ ಆಸ್ ಅ ಪಾಸಿಟಿವ್. ಪಾಸಿಟಿವ್ ಅಂತ ಹೇಳಿ ತಗೋಬೇಕು. ಹೌದಾ? ನೆಕ್ಸ್ಟ್ ಯಾವ ಮಿರರ್ ಆಯ್ತು ಈಗ? ಕಾನ್ಕೇವ್ ಮಿರರ್ ಆಯ್ತು. ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್. ಯು ಶುಡ್ ರಿಮೆಂಬರ್ ಇಟ್ ಬೇಟ. ಕಂಪಲ್ಸರಿ ಭಾಳ ಇಂಪಾರ್ಟೆಂಟ್ ಅವ್ ನೆನ್ಪು ತಗೊಂಡಿರ್ಬೇಕು ನೀನು. ಹೌದಾ? ಕಾನ್ವೆಕ್ಸ್ ಮಿರರ್. ವಿಚ್ ಮಿರರ್? ಕಾನ್ವೆಕ್ಸ್ ಮಿರರ್. This is convex mirror. This is EB means aperture. Here is point P. Point P means pole. Here is XY. XY means principal axis. This is C. Center of curvature. F. Focus.
ಆಬ್ಜೆಕ್ಟ್ ಈಸ್ ಕೆಪ್ಟ್ ಹಿಯರ್ ನಾ ಆಬ್ಜೆಕ್ಟ್ ಇಲ್ಲಿ ಇಡ್ತೀನಿ ಯಾಕಂದ್ರೆ ಈ ಕಡೆ ಬಿಹೈಂಡ್ ದಿ ಮಿರರ್ ಬಿಹೈಂಡ್ ದಿ ಮಿರರ್ ಅನ್ನಪ್ಪ ಈ ಕಡೆ ಇಡಕ್ ಬರಲ್ಲ ಆಲ್ವೇಸ್ ಆ ಕಡೆ ಇಟ್ಕೋಬೇಕು ಹೌದಾ ಇಲ್ಲಿ ನೀ ಎಂತೂ 6 ಟರ್ಮ್ಸ್ ಯು ವಿ ಎಫ್ ಆರ್ ಎಚ್ ಐ ಎಚ್ ಆಬ್ಜೆಕ್ಟ್ ಅಲ್ಲಿ ಸೆಕೆಂಡ್ ಕೇಸ್ ಆಯ್ತದ ಈಗ ನಿಯರ್ ಟು ದ ಮಿರರಿಟಿ ನಿಯರ್ ಟು ದ ಮಿರರಿಟಿ ಇಮಿಷಿಯಲ್ ಫಾರ್ಮ್ ಆಗ್ತದ ಬಿಟ್ವೀನ್ ಎಫ್ ಅಂಡ್ ಪಿ ಹಿಂಗ್ ಫಾರ್ಮ್ ಆಗ್ತದ ಸೆಕೆಂಡ್ ಕೇಸ್ ಕಾನ್ವೆಕ್ಸ್ ಮಿರರ್ ಒಳಗಡೆ ಸೆಕೆಂಡ್ ಕೇಸ್ ಗೊತ್ತಾಯ್ತಾ ನೆನಪೈತೆ ಇಲ್ಲ ದೋಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಯು ಶುಡ್ ರಿಮೆಂಬರ್ ಇಟ್ ಎಲ್ಲಾನು ಗೊತ್ತಿರಬೇಕು ಏಟ್ ರೇಡ್ ಐರನ್ಸ್ ಹೌದಾ ಲೈಟ್ ಹ್ಯಾಂಗಿಂಗ್ ಆಬ್ಜೆಕ್ಟ್ ಇಂದ ಮಿರರ್ ಮೇಲೆ ಇನ್ಸಿಡೆಂಟ್ ಆಗುತ್ತೆ ಈ ತರ ಇನ್ಸಿಡೆಂಟ್ ಆಗ್ತದೆ ಯಾವ ಡೈರೆಕ್ಷನ್ ಅದು ಲೆಫ್ಟ್ ಡೈರೆಕ್ಷನ್ ಹೌದಾ ಫಸ್ಟ್ ನಿನ್ಗೆ ಏನೈತಿ ಆಬ್ಜೆಕ್ಟ್ ಐತಿ ಯು ಐತಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಐತಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಪಾಸಿಟಿವ್ ನೆಗೆಟಿವ್ ಅಂತ ಬೇಕು ಡೈರೆಕ್ಷನ್ ಆಫ್ ದಿ ಇನ್ಸಿಡೆಂಟ್ ಮತ್ತು ಡೈರೆಕ್ಷನ್ ಆಫ್ ದಿ ಮೆಜರ್ಮೆಂಟ್ ನೋಡ್ಕೋ ಎರಡು ಆಪೋಸಿಟ್ ಮತ್ತು ನೆಗೆಟಿವ್ ಎರಡು ಸೇಮ್ ಡೈರೆಕ್ಷನ್ ಇತ್ತಂದ್ರ ಪಾಸಿಟಿವ್ ಲೆಟ್ಸ್ ಟೇಕ್ ಹಿಯರ್ ಯಾವ ಡೈರೆಕ್ಷನ್ ಐತಿ ಇನ್ಸಿಡೆಂಟ್ ಲೆಫ್ಟ್ ವರ್ಡ್ಸ್ ಈ ಕಡೆ ಲೆಫ್ಟ್ ವರ್ಡ್ಸ್ ಹೌದಾ ಡೈರೆಕ್ಷನ್ ಆಫ್ ದಿ ಮೆಜರ್ಮೆಂಟ್ ನೋಡು ಇದು ಆಬ್ಜೆಕ್ಟ್ ಆಬ್ಜೆಕ್ಟ್ ಇಂದ ಪೋಲ್ ಡಿಸ್ಟೆನ್ಸ್ ಬೇಕಾ ನಿನಗ ಪೋಲ್ ಇಂದ ಆಬ್ಜೆಕ್ಟ್ ಬೇಕಾ ಆಬ್ಜೆಕ್ಟ್ ಇಂದ ಪೋಲ್ ಬೇಕಾ ಪೋಲ್ ಇಂದ ಆಬ್ಜೆಕ್ಟ್ ಬೇಕಾ ಪೋಲ್ ಇಂದ ಆಬ್ಜೆಕ್ಟ್ ಬೇಕು ಈ ಕಡೆ ಪೋಲ್ ಇಂದ ಆಬ್ಜೆಕ್ಟ್ ಪೋಲ್ ಇಂದ ಆಬ್ಜೆಕ್ಟ್ ಈ ಕಡೆ ಒಂದು ರೈಟ್ ಇನ್ನೊಂದು ಲೆಫ್ಟ್ ಏನು ನೆಗೆಟಿವ್ ಏನಾಯ್ತು ನೆಗೆಟಿವ್ ಆಯ್ತು ಹೌದಾ ನೆಕ್ಸ್ಟ್ ವಿ ನೋಡ್ಕೊ ಇಮೇಜ್ ಇಲ್ಲ ಅದು ಇದೇನಿದು ಇಮೇಜ್ ಡೈರೆಕ್ಷನ್ ಆಫ್ ದಿ ಇನ್ಸಿಡೆಂಟ್ ಲೈಟ್ ಹೆಂಗೈತಿ ನೋಡಿ ಲೆಫ್ಟ್ ವರ್ಡ್ಸ್ ಐತಿ ಹೆಂಗೈತಿ ಲೆಫ್ಟ್ ವರ್ಡ್ಸ್ ಐತಿ ನಿನಗೆ ಈಗ ಇಮೇಜ್ ಟು ಪೋಲ್ ಡಿಸ್ಟೆನ್ಸ್ ಬೇಕಾ ಪೋಲ್ ಟು ಇಮೇಜ್ ಬೇಕಾ ಪೋಲ್ ಟು ಇಮೇಜ್ ಬೇಕಾ ಪೋಲ್ ಟು ಇಮೇಜ್ ಯಾವ ಡೈರೆಕ್ಷನ್ ನೋಡು ಪೋಲ್ ಇಂದ ಇಮೇಜ್ ಪೋಲ್ ಇಂದ ಇಮೇಜ್ ಈ ಕಡೆ ಪೋಲ್ ಇಂದ ಇಮೇಜ್ ಪೋಲ್ ಇಂದ ಇಮೇಜ್ ಎರಡು ಲೆಫ್ಟ್ ಆದ್ರೆ ಏನಿದು ಪಾಸಿಟಿವ್ ಏನಪ್ಪ ಇದು ಪಾಸಿಟಿವ್ ಎರಡು ಲೆಫ್ಟ್ ಆದ್ರೆ ಏನದು ಪಾಸಿಟಿವ್ ನೆಕ್ಸ್ಟ್ ಮತ್ತೆ ಡೈರೆಕ್ಷನ್ ಆಫ್ ದಿ ಇನ್ಸಿಡೆಂಟ್ ಲೈಟ್ ಇತ್ತು ಹೆಂಗೈತೆ ಅದು ಡೈರೆಕ್ಷನ್ ಆಫ್ ದಿ ಇನ್ಸಿಡೆಂಟ್ ಲೈಟ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದಿ ಇನ್ಸಿಡೆಂಟ್ ಲೈಟ್ ಹಿಯರ್ ಲೆಫ್ಟ್ ವರ್ಡ್ಸ್ ಹೋಗೈತಿ ಹೌದಾ ಈ ಕಡೆ ಲೆಫ್ಟ್ ವರ್ಡ್ಸ್ ಐತಿ ನೆಕ್ಸ್ಟ್ ಫೋಕಲ್ ಅಂತ ಬೇಕು ಫೋಕಲ್ ಅಂತಂದ್ರೆ ಏನು ಡಿಸ್ಟೆನ್ಸ್ ಬಿಟ್ವೀನ್ ಫೋಕಸ್ ಟು ದ ಪೋಲ್ ಬಟ್ ಮೆಜರ್ಮೆಂಟ್ ಡೈರೆಕ್ಷನ್ ಹೆಂಗಿರಬೇಕು ಫೋಕಸ್ ಟು ಪೋಲ್ ಇರಬೇಕಾ ಪೋಲ್ ಟು ಫೋಕಸ್ ಇರಬೇಕಾ ಪೋಲ್ ಟು ಫೋಕಸ್ ಈ ಕಡೆ ಈ ಕಡೆ ಹಿಂಗ ಪೋಲ್ ಟು ಫೋಕಸ್ ಈ ಕಡೆ ಲೆಫ್ಟ್ ಬೋತ್ ಆರ್ ಲೆಫ್ಟ್ ಪಾಸಿಟಿವ್ ಎರಡು ಸೇಮ್ ಡೈರೆಕ್ಷನ್ ಅದಾವ ಏನಾಯ್ತು ಪಾಸಿಟಿವ್ ಏನ್ ತಗೋಬೇಕು ಪಾಸಿಟಿವ್ ತಗೋಬೇಕು ನೆಕ್ಸ್ಟ್ ಅಗೇನ್ ರೇಡಿಯಸ್ ಆಫ್ ಕರ್ವೇಚರ್ ಬೇಕಲ್ಲ ರೇಡಿಯಸ್ ಆಫ್ ಕರ್ವೇಚರ್ ಮತ್ತೆ ಡೈರೆಕ್ಷನ್ ಆಫ್ ದಿ ಇನ್ಸಿಡೆಂಟ್ ಲೈಟ್ ಹೆಂಗೈತಿ ಇಲ್ಲಿ ರೈಟ್ ಐತಿ ಹೆಂಗೈತಿ ಸಾರಿ ಲೆಫ್ಟ್ ಅಲ್ಲ ಲೆಫ್ಟ್ ಐತಿ ಈಗ ನಿನಗೆ ಏನ್ ಬೇಕು ರೇಡಿಯಸ್ ಆಫ್ ಕರ್ವೇಚರ್ ಬೇಕು ಅಂದ್ರೆ ಏನು ಡಿಸ್ಟೆನ್ಸ್ ಬಿಟ್ವೀನ್ ಸಿ ಟು ಪಿ ಬೇಕು ಸಿ ಟು ಪಿ ಪಿ ಟು ಸಿ ಪಿ ಟು ಸಿ ಪಿ ಟು ಸಿ ಯಾವ ಡೈರೆಕ್ಷನ್ ಆಯ್ತು ಲೆಫ್ಟ್ ಈ ಕಡೆ ಬೇಕು ಪಿ ಟು ಸಿ ಸಿ ಬೇಕು ಏನಾಯ್ತು ಲೆಫ್ಟ್ ಎರಡು ಲೆಫ್ಟ್ ಅಂದ್ರೆ ಏನು ಪಾಸಿಟಿವ್ ಹೈಟ್ ಆಫ್ ಇಮೇಜ್ ಐತಿ ಇಮೇಜ್ ನೋಡ್ಕೊ ಇಲ್ಲಿ ಎರೆಕ್ಟ್ ಐತಾ ಇನ್ವರ್ಟೆಡ್ ಐತಾ ಎರೆಕ್ಟ್ ಐತಿ ಎರೆಕ್ಟ್ ಇದ್ರೆ ಏನದು ಪಾಸಿಟಿವ್ ಸಿಮಿಲರ್ಲಿ ಹೈಟ್ ಆಫ್ ಆಬ್ಜೆಕ್ಟ್ ಅಂದ್ರೆ ಆಬ್ಜೆಕ್ಟ್ ಏನು ಡೈರೆಕ್ಟ್ ಅದು ಸೀದಾ ಅದ ಉಲ್ಟಾ ಅದ ಸೀದಾ ಇದ್ರೆ ಏನದು ಪಾಸಿಟಿವ್ ಕರೆಕ್ಟಾ ಯು ಸಿಕ್ಸ್ ಟರ್ಮ್ಸ್ ಇವು ಕಂಪಲ್ಸರಿ ನೆನ್ಪಿಟ್ಕೋಬೇಕು ನೀನು ಸಪೋಸ್ ಇವೇನಾದ್ರು ನೆನಪಿರ್ಲಿಲ್ಲಪ್ಪ ಅಂದ್ರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಕ ಪ್ರಾಬ್ಲಮ್ ಆಗ್ತದೆ ಸಾಲ್ವ್ ಮಾಡಕ್ ಆಗಲ್ಲ ಕರೆಕ್ಟಾ ಸಿ ಹಿಯರ್ ಅಂಡ್ ಆಫ್ಟರ್ ದಟ್ ವಿ ಲೆಫ್ಟ್ ಅನದರ್ ಥಿಂಗ್ ಹಿಯರ್ ದಟ್ ಈಸ್ linear magnification ಒಂದು ಬಿಟ್ಟಿವಲ್ಲ ತಗೋ ಮ್ಯಾಗ್ನಿಫಿಕೇಶನ್ ಕಾನ್ಕೇವ್ ಮಿರರ್ ಕಾನ್ಕೇವ್ ಮಿರರ್ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಏನು m is equals to minus v by u ಇನ್ನೊಂದು ಐತಿ hi divided by h ಐತೆ ಇಲ್ಲ height of the image to divided by height of the object ಅಂತ ಐತಿ hi divided by h ಅಂತ ಒಂದು ಐತಿ ಹಂಗೆ ಇನ್ನೊಂದು ಫಾರ್ಮುಲಾ ಐತಿ ನನಗೆ m is equals to minus v by u ಅಂತ ಹೇಳೋ ಒಂದು ಫಾರ್ಮುಲಾ ಐತಿ ದೆನ್ m is equals to minus ಇಲ್ಲಿ ಹಂಗೆ ಇಟ್ಟುವ ಯಾವ ಮಿರರ್ ಅದು ಕಾನ್ಕೇವ್ ಮಿರರ್ದಾಗ v ಐತಿ ಇಲ್ಲಿ v ಏನೈತಿ ಪಾಸಿಟಿವ್ ಐತಿ ನೆಗೆಟಿವ್ ಐತಿ ಅಂದ್ರೆ v ಜಾಗದಾಗ ನೆಗೆಟಿವ್ ಅಂತ ಬರ್ಕೋ ಡಿವೈಡೆಡ್ ಬೈ ಯು ಐತಿ ಯು ಅಂದ್ರೆ ಏನೈತಿ ಅಲ್ಲಿ ನೆಗೆಟಿವ್ ಐತಿ ಏನೈತಿ ನೆಗೆಟಿವ್ ಐತಿ ಇಲ್ಲಿ ನೋಡು ನೆಗೆಟಿವ್ ಡಿವೈಡೆಡ್ ಬೈ ನೆಗೆಟಿವ್ ಏನಾಯ್ತು ಪಾಸಿಟಿವ್ ಆಯ್ತು ಪಾಸಿಟಿವ್ ಇಂಟು ನೆಗೆಟಿವ್ ಏನಾಯ್ತು ನೆಗೆಟಿವ್ ಆಯ್ತು ಅಂದ್ರೆ ಎಂ ಏನಾಯ್ತು ನೆಗೆಟಿವ್ ಆಯ್ತು ಯಾವ ಮಿರರಿಗೆ ಕಾನ್ಕೇವ್ ಮಿರರ್ ಇಲ್ಲೇ ಬರ್ಬಿಡ್ಲಿ ಯಾಕೆ ಎಂ ಏನಾಯ್ತು ಇದು ನೆಗೆಟಿವ್ ಆಯ್ತು ಎಂ ಏನಾಯ್ತು ನೆಗೆಟಿವ್ ಮ್ಯಾಗ್ನಿಫಿಕೇಶನ್ ಏನಾಯ್ತು ನೆಗೆಟಿವ್ ಆಯ್ತು ಈ ಕಾನ್ವೆಕ್ಸ್ ಮಾಡು ಯಾವ ಮಿರರಿಗೆ ಕಾನ್ವೆಕ್ಸ್ ಮಿರರಿಗೆ ಮಾಡು ಎಂ ಈಸ್ ಈಕ್ವಲ್ಸ್ ಟು ಮೈನಸ್ ಹಂಗೆ ಬರ್ಕೋ ವಿ ಐತಿ ವಿ ಅಂದ್ರೆ ಕಾನ್ವೆಕ್ಸ್ ಮಿರರ್ ಏನೈತೆ
ಪಾಸಿಟಿವ್ ಐತಿ, ಪಾಸಿಟಿವ್ ಬರ್ಕೊ ಇಲ್ಲಿ, ಪಾಸಿಟಿವ್ ಡಿವೈಡೆಡ್ ಬೈ ಯು ಐತಾ, ಯು ಅಂದ್ರೆ ಏನೈತಿ ನೆಗೆಟಿವ್ ಐತಿ, ಅಂದ್ರೆ ನೆಗೆಟಿವ್ ಬರ್ಕೊ. ಪಾಸಿಟಿವ್ ಡಿವೈಡೆಡ್ ಬೈ ನೆಗೆಟಿವ್ ಏನಾಯ್ತು ನೆಗೆಟಿವ್ ಆಯ್ತು, ನೆಗೆಟಿವ್ ಇಂಟು ನೆಗೆಟಿವ್ ಏನಾಯ್ತು ಪಾಸಿಟಿವ್ ಆಯ್ತು, ಪಾಸಿಟಿವ್ ಅಂದ್ರೆ ಎಂ ಈಸ್ ಈಕ್ವಲ್ಸ್ ಟು ಏನಾಯ್ತು ಇಲ್ಲಿ ಪಾಸಿಟಿವ್ ಆಯ್ತು. ಮ್ಯಾಗ್ನಿಫಿಕೇಶನ್ ಫಾರ್ ದ ಕಾನ್ವೆಕ್ಸ್ ಮಿರರ್ ಈಸ್ ಪಾಸಿಟಿವ್, ಮ್ಯಾಗ್ನಿಫಿಕೇಶನ್ ಫಾರ್ ದ ಕಾನ್ಕೇವ್ ಮಿರರ್ ಈಸ್ ನೆಗೆಟಿವ್. ಯು ಶುಡ್ ರಿಮೆಂಬರ್ ಆಲ್ ದ ಥಿಂಗ್ಸ್ ಹಿಯರ್. ಕಂಪಲ್ಸರಿ ನೆನ್ಪಿಟ್ಕೋಬೇಕಪ್ಪಿ, ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ರಿ. ಒಂದು ರಫ್ ಆಗಿ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡಮು ಆನ್ ದ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ. ಕ್ಲಿಯರಾ? ಪಾಸ್ ಮಾಡ್ರಪ್ಪಿ, ನೋಟ್ ಮಾಡ್ಕೊ. ಕ್ಲಿಯರಾ? ಲೀನಿಯರ್ ಮ್ಯಾಗ್ನಿಫಿಕೇಶನ್ ನೋಡೋಣ. ಸಮ್ ಎಕ್ಸಾಂಪಲ್ಸ್. ಸಪೋಸ್ ಅವ್ರ ಕ್ವಶನ್ ದಾಗ ಕೊಡ್ತಾರೆ, a spherical mirror is produced, the linear magnification is about m is equals to -2. m is equals to, okay, ನೋಟ್ ಮಾಡ್ಕೊಂಡ್ರಿ, okay, see here. These are very 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 important ಅಪ್ಪಿ. ಕ್ವಶನ್ ಕೊಡ್ತಾರೆ, ಏನ್ ಕ್ವಶನ್ ಕೊಡ್ತಾರ ಅವರು? If magnification produced by a spherical mirror is -2, identify, question number 1, identify the type of mirror and list characteristics of image okay, characteristics of image ಬೇಕು, ಹೌದಾನೆ? ಸೇಮ್ ಮ್ಯಾಗ್ನಿಫಿಕೇಶನ್ ಎಷ್ಟು ಕೊಟ್ರ ಅವರು -2 ಕೊಟ್ಟ, ಹೌದಾ? ಮ್ಯಾಗ್ನಿಫಿಕೇಶನ್ ಮೈನಸ್ ಇತ್ತಂದ್ರ ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಯಾವ ಮಿರರ್ದಾಗ ಇರ್ತದ, ಯಾವ ಮಿರರ್ದಾಗ ಇರ್ತದ? ಸೈನ್ ಕನ್ವೆನ್ಷನ್ ಜಸ್ಟ್ ನಾವು ವಿ ಹ್ಯಾವ್ ಡಿಸ್ಕಸ್, ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ. ಯಾವ ಮಿರರ್ದಾಗ ಇರ್ತದ? ಕಾನ್ಕೇವ್ ಮಿರರ್ನಾಗ ಇರ್ತದೆ. ಯಾವ ಮಿರರ್? ಕಾನ್ಕೇವ್ ಮಿರರ್. ಅದೇ ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಇತ್ತಂದ್ರೆ ಯಾವ ಮಿರರ್ ಅದು? ಕಾನ್ವೆಕ್ಸ್ ಮಿರರ್. ಯಾವ ಮಿರರ್? ಕಾನ್ವೆಕ್ಸ್ ಮಿರರ್, ಹೌದಾ? ಟೈಪ್ ಆಫ್ ದಿ ಮಿರರ್ ಅಂದಾರ, ಯಾವ ಮಿರರ್? ಇಟ್ ಈಸ್ ಅ ಕಾನ್ಕೇವ್ ಮಿರರ್, ಹೌದಾ? ಇನ್ನೊಂದೇನಂದ್ರು ಲಿಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಮೇಜ್ ಅಂದರು, ಲಿಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಮೇಜ್, ಸಾರಿ ಲಿಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಮೇಜ್ ಅಂದರು. ಕ್ಯಾರೆಕ್ಟರಿಸ್ಟಿಕ್ಸ್ ಬರೀ ಇದು ಒಂದೇ ನೋಟಿಫಿಕೇಶನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಕೊಟ್ಟಿದ್ದ ಒಂದು ಕೊಟ್ರೆ ಎಲ್ಲಾದ್ರೂ ಒಂದು ಕೊಟ್ಟಿಕೇಶನ್ ಎಲ್ಲಾನು ಕೇಳ ಬರೀ ಎಲ್ಲರು ಕೊಡದೆ ಒಂದು ಎಮ್ ಇಸ್ ಈಕ್ವಲ್ಸ್ ಟು -2 ಒಂದು ಕೊಟ್ರೆ ಅಷ್ಟು ಕೊಟ್ಟಿಕೇಶನ್ ಎಲ್ಲಾನು ಕೇಳ್ಯಾರ ಅದ್ರ ಬಗ್ಗೆ. ಮಿರರ್ ಯಾವುದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಮೇಜ್ ಬರಿ ಅಂತ ಕೇಳ್ಯಾರ ಅವ್ರು, ಹೌದಾ? ಮಿರರ್ ಅಂದ್ ಯಾವ್ದಂತ ಗೊತ್ತಾಯ್ತು ನನಗೆ, ನೆಗೆಟಿವ್ ದಾಗ ಐತಿ, ನೆಗೆಟಿವ್ ದಾಗ ಇತ್ತಪ್ಪ ಅಂದ್ರೆ ಕಾನ್ಕೇವ್ ಮಿರರ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀ ಸೈಜ್ ಏನಾಗುತ್ತೆ, 2 ಐತಿ, 2 ಅಂದ್ರೆ ಸೈಜ್ ಏನು? ಗ್ರೇಟರ್ ದನ್ 2, ಗ್ರೇಟರ್ ದನ್ 1, ಅದು ಗ್ರೇಟರ್ ದನ್ 1 ಇತ್ತಪ್ಪ ಅಂದ್ರೆ ಏನು? ಸೈಜ್ ಈಸ್ ಎನ್ಲಾರ್ಜ್ಡ್. ಇಮೇಜ್ ಏನೈತಿ ಇಲ್ಲಿ? ಎನ್ಲಾರ್ಜ್ಡ್ ಐತಿ. 6 ಕೇಸ್ ಒಳಗಡೆನೆ ಇಮೇಜು ಎಲ್ಲಿ ಎನ್ಲಾರ್ಜ್ಡ್ ಆಗಿ ಫಾರ್ಮ್ ಆಗ್ತದ? ಯು ಶುಡ್ ರಿಮೆಂಬರ್ ಇಟ್. ಎಲ್ಲಿ ಎನ್ಲಾರ್ಜ್ಡ್ ಆಗಿ ಫಾರ್ಮ್ ಆಗ್ತದ? ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿರಬೇಕು ನಿನಗೆ, ಹೌದಾ? 6 ಕೇಸಸ್ ಅವ ನನಗೆ. ಅಲ್ಲಿ ಎನ್ಲಾರ್ಜ್ಡ್ ಎಲ್ಲಿ ಫಾರ್ಮ್ ಆಗ್ತದಪ್ಪಿ? ಫಸ್ಟ್ ಒನ್ ಹೈಲಿ ಡಿಮಿನಿಷನ್, ಸೆಕೆಂಡ್ ಒನ್ ಫಸ್ಟ್ ಒನ್ ಹೈಲಿ ಡಿಮಿನಿಷನ್, ಸೆಕೆಂಡ್ ಒನ್ ಡಿಮಿನಿಷನ್, ಥರ್ಡ್ ಒನ್ ಸೇಮ್, ಫೋರ್ತ್ ಒನ್ ಎನ್ಲಾರ್ಜ್ಡ್. ಅಂದ್ರೆ ಫೋರ್ತ್ ಕೇಸ್ನ ಫಾರ್ಮ್ ಆಗ್ತದೆ. ಆ ಫೋರ್ತ್ ಕೇಸ್ನ ಫಾರ್ಮ್ ಆಯ್ತಪ್ಪ ಅಂತಂದ್ರ ಇಮೇಜ್ ಎನ್ಲಾರ್ಜ್ಡ್ ಐತಿ, ಏನೈತಿ? ಫೋರ್ತ್ ಕೇಸ್ನ. ಫೋರ್ತ್ ಕೇಸ್ನಾಗ ಎನ್ಲಾರ್ಜ್ಡ್ ಫಾರ್ಮ್ ಆಯ್ತಪ್ಪ ಅಂದ್ರೆ ಆಬ್ಜೆಕ್ಟ್ ಎಲ್ಲಿ ಇಟ್ಟಿರ್ತಿ? ಫೋರ್ತ್ ಕೇಸ್ನಾಗ ನೀನು ಬಿಟ್ವೀನ್ ಸಿ ಅಂಡ್ ಎಫ್ ಇಟ್ಟಿರ್ತಿ. ಅಂದ್ರೆ ಆಬ್ಜೆಕ್ಟ್ ಈಸ್ ಇನ್ ಬಿಟ್ವೀನ್ ಸಿ ಅಂಡ್ ಎಫ್ ಇಟ್ಟಿರ್ತಿ, ಹೌದಾ? ಅಂದ್ರೆ ನೇಚರ್ ಆಫ್ ದಿ ಇಮೇಜ್ ಏನಾಗ್ತದೆ ಅಲ್ಲಿ? ನೇಚರ್ ಆಫ್ ದಿ ಇಮೇಜ್ ಏನಾಗ್ತದ? ರಿಯಲ್ ಅಂಡ್ ಇನ್ವರ್ಟೆಡ್, ರಿಯಲ್ ಅಂಡ್ ಇನ್ವರ್ಟೆಡ್, ರಿಯಲ್ ಅಂಡ್ ಇನ್ವರ್ಟೆಡ್ ಆಗ್ತದೆ, ಹೌದಾ? ಮತ್ತೆ ಯಾವ್ದ್ರ ಬಿಟ್ಟಿವನು? ಇಮೇಜ್ ಎಲ್ ಫಾರ್ಮ್ ಆಯ್ತು, ಆಬ್ಜೆಕ್ಟ್ ಬಿಟ್ವೀನ್ ಸಿ ಅಂಡ್ ಎಫ್ ಇಟಿ, ಕರೆಕ್ಟ್. ಬಟ್ ಇಮೇಜ್ ಎಲ್ ಫಾರ್ಮ್ ಆಗ್ತದೆ? ಬಿಯಾಂಡ್ ಸಿ ಫಾರ್ಮ್ ಆಗ್ತದ. ನಾಲ್ಕನೇ ಕೇಸ್ ಒಳಗೆ ಎಲ್ ಫಾರ್ಮ್ ಆಗ್ತದ? ಬಿಯಾಂಡ್ ಸಿ. ಸಿ ಮ್ಯಾಪ್ ಫಾರ್ಮ್ ಆಗ್ದಾಗ ಏನು? ಇಮೇಜ್ ಆಬ್ಜೆಕ್ಟ್ ಸೈಜ್ ಇಮೇಜ್ ಸೈಜ್ ಎರಡು ಇರ್ತದ, ಸೇಮ್ ಇರ್ತೈತಿ. ಅಂದ್ರೆ ಈಗ ಇಮೇಜ್ ಎಲ್ ಫಾರ್ಮ್ ಆಗೈತಿ? ಇಮೇಜ್ ಈಸ್ ಬಿಯಾಂಡ್ ಸಿ, ಬಿಯಾಂಡ್ ಸಿ. ಈ ತರ ಅವ್ರು ಕೊಡುದೇ ಒಂದೇ ಟರ್ಮ್ ಕೊಟ್ಟಿರ್ತಾರೆ, ಎಂ ಇಸ್ ಈಕ್ವಲ್ಸ್ ಟು -2 ಅಂತ ಹೇಳಿ. ಅದ್ರ ಬೇಸಿಸ್ ಮೇಲೆ ನೀವು ಐಡೆಂಟಿಫೈ ಮಾಡ್ಕೊಂಡು ಹೋಗ್ಬೇಕು. ಕ್ಲಿಯರಾ? ನೋಟ್ ಮಾಡ್ಕೊಳ್ಳಿ, ಹೆಂಗಂತ ಗೊತ್ತಾಯ್ತಾ?
ಇದನ್ನು ಬಾಯ್ ಹಾಕಿದ್ರೆ ಎಲ್ಲಿ ಸಿಗಲ್ಲ ನಿನಗ. ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್. ಹೌದಾ? ರೆಡೋ ಕಂಪ್ಲೀಟಾ? ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2. ಮ್ಯಾಗ್ನಿಫಿಕೇಶನ್ ಎಷ್ಟು ಕೊಟ್ಟಿದ್ರು ಅವರು? -2 ಕೊಟ್ಟಿದ್ರಲ್ಲ. ಈಗ +1/2 ಕೊಡ್ತಾರ. +1/2. ಮ್ಯಾಗ್ನಿಫಿಕೇಶನ್ ಎಷ್ಟೈತಿ ಇಲ್ಲಿ? ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ಸ್ ಟು +1/2 ಐತಿ. ಹೌದಾ? ಮಿರರ್ ಪ್ಲಸ್ ಐತಿಲ್ಲ? ಪ್ಲಸ್ ಇತ್ತಂದ್ರೆ ಏನದು? ಎಮ್ ಈಸ್ ಪಾಸಿಟಿವ್. ಯಾವುದು? ಕಾನ್ವೆಕ್ಸ್ ಮಿರರ್. ಮಿರರ್ ಯಾವ್ದಿಲ್ಲಿ? ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್. ಹೌದಾ? ಕಾನ್ವೆಕ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಬರೀಬೇಕಲ್ಲ ಈಗ. ಕ್ಯಾರೆಕ್ಟರಿಸ್ಟಿಕ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ? ಇಲ್ಲ ನೋಡಿ, ಕಾನ್ವೆಕ್ಸ್ ಮಿರರ್ ಒಳಗಡೆ ಇಲ್ಲಿ ಪಾಸಿಟಿವ್ ಇತ್ತು. ಪಾಸಿಟಿವ್ ಇತ್ತು, ದಟ್ ಇಸ್ ಕಾನ್ವೆಕ್ಸ್. ಕಾನ್ವೆಕ್ಸ್ ಮಿರರ್ ಒಳಗಡೆ ಇಲ್ಲಿ 1/2 ಐತಿ ಮ್ಯಾಗ್ನಿಫಿಕೇಶನ್. ಕಾನ್ವೆಕ್ಸ್ ಮಿರರ್ ಪ್ರೊಡ್ಯೂಸ್ ಅಂತ ಇಲ್ಲಿ ನೋಡಿ, ಮ್ಯಾಗ್ನಿಫಿಕೇಶನ್ ಎಷ್ಟು? 1/2 ಐತಿ. 1/2 ಇತ್ತು ಅಂದ್ರೆ ದಟ್ ಈಸ್ ಲೆಸ್ ದನ್ 1. ಹೌದಾ? ಇಲ್ಲ, 1/2 ಅಂದ್ರೆ 0.5 ಅಂದಾಗ 0.5 ಅಂದ್ರೆ ಏನು? ಲೆಸ್ ದನ್ 1 ಅಂದ್ರೆ ಇಮೇಜ್ ಸೈಜ್ ಏನಾಯ್ತು? ಡಿಮಿನಿಷ್ ಆಯ್ತು. ಡಿಮಿನಿಷ್ ಆಯ್ತು. ಇಲ್ಲಿರುವ ಎರಡು ಕೇಸ್ ಕಾನ್ವೆಕ್ಸ್ ಮಿರರ್. ಆಬ್ಜೆಕ್ಟ್ ಅಲ್ಲಿ ಇಟ್ಟಿರ್ತಾರೆ. ಈಗ ನಿಯರ್ ಟು ಹೈಲಿ ಡಿಮಿನಿಷ್ ಇದ್ದಾಗ ಇನ್ಫೈನೈಟ್ ಇಟ್ಟಿರ್ತಾರೆ ಫಸ್ಟ್ ಕೇಸ್. ಹೌದಾ? ಈಗ ಏನ್ ಡಿಮಿನಿಷ್ ಬಂದೈತಿ. ಡಿಮಿನಿಷ್ ಬಂದಾಗ ಸೆಕೆಂಡ್ ಕೇಸ್ ಅಪ್ಪಿ. ಸೆಕೆಂಡ್ ಕೇಸ್ ಒಳಗಡೆ ಆಬ್ಜೆಕ್ಟ್ ಅಲ್ಲಿ ಇಟ್ಟಿರ್ತಾರ ನಿಯರ್ ಟು ದ ಮಿರರ್. ಆಬ್ಜೆಕ್ಟ್ ಈಸ್ ನಿಯರ್ ಟು ಮಿರರ್. ನಿಯರ್ ಟು ಮಿರರ್. ಅದು ಇಮೇಜ್ ಫಾರ್ಮ್ ಇರ್ತದೆ. ಇಮೇಜ್ ಈಸ್ ಇನ್ ಬಿಟ್ವೀನ್ ಎಫ್ ಅಂಡ್ ಪಿ ಫಾರ್ಮ್ ಇರ್ತದ. ಹೌದಾ? ಇಲ್ಲ, ಇರೋ ಎರಡು ಕೇಸ್ ಹೇಳಿ. ಫಸ್ಟ್ ಕೇಸ್ ಫೋಕಸ್ ಇಮೇಜ್ ಫಾರ್ಮ್ ಆಗ್ತದೆ. ಸೆಕೆಂಡ್ ಕೇಸ್ ಎಲ್ ಫಾರ್ಮ್ ಆಗ್ತದೆ? ಬಿಟ್ವೀನ್ ಪಿ ಅಂಡ್ ಎಫ್ ಫಾರ್ಮ್ ಆಗ್ತದೆ. ಇನ್ ಬಿಟ್ವೀನ್ ಫಾರ್ಮ್ಸ್ ಅಲ್ಲ, ಫಾರ್ಮ್ಸ್ ಇನ್ ಬಿಟ್ವೀನ್ ಎಫ್ ಅಂಡ್ ಪಿ. ಹೌದಾ? ನೆಕ್ಸ್ಟ್ 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 ಕಾನ್ವೆಕ್ಸ್ ಮಿರರ್ ಒಳಗಡೆ ನೇಚರ್ ಆಫ್ ದಿ ಇಮೇಜ್ ಏನಿರ್ತೈತಿ? ಇಟ್ ಈಸ್ ಎರೆಕ್ಟ್ ಅಂಡ್ ವರ್ಚುವಲ್. ಇಮೇಜ್ ಈಸ್ ಎರೆಕ್ಟ್ ಅಂಡ್ ವರ್ಚುವಲ್. Erect and virtual. Erect and virtual. Clear? In this way, we have to identify the characteristics of the image and type of the mirror on the basis of magnification. Okay, let us consider another one here. Note ಮಾಡ್ಕೊಂಡ್ರಿ? Fast note ಮಾಡ್ಕೋತಿ? Okay. ನೆಕ್ಸ್ಟ್ ಇಲ್ಲಿ ಮ್ಯಾಗ್ನಿಫಿಕೇಶನ್ ಎಷ್ಟು ಕೊಟ್ಟಿದ್ರು ಅವರು? +1/2 ಕೊಟ್ಟಿದ್ರಲ್ಲ. ಈಗ ಎಂತ? -1. ಎಲ್ಲ -1. ಥರ್ಡ್ ಕ್ವಶನ್. ಕ್ವಶನ್ ನಂಬರ್ 3. ಮ್ಯಾಗ್ನಿಫಿಕೇಶನ್ ಎಷ್ಟು ಕೊಟ್ಟರು ಅವರು? -1. ಮೈನಸ್ ಇತ್ತಪ್ಪ ಅಂದ್ರೆ ಯಾವ ಮಿರರ್ ಅದು? ಕಾನ್ಕೇವ್ ಮಿರರ್. ಯಾವ ಮಿರರ್? ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್. ಕ್ಯಾರೆಕ್ಟರಿಸ್ಟಿಕ್ಸ್ ಬರೀ. ಕ್ಯಾರೆಕ್ಟರಿಸ್ಟಿಕ್ಸ್. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಳ್ಳೆ 1 ಐತಿ. 1 ಇತ್ತಪ್ಪ, ಮ್ಯಾಗ್ನಿಫಿಕೇಶನ್ ಈಕ್ವಲ್ಸ್ ಟು 1 ಐತಿ. ಅಂದ್ರೆ ಸೈಜ್ ಆಫ್ ದಿ ಇಮೇಜ್, ಸೈಜ್ ಆಫ್ ದಿ ಆಬ್ಜೆಕ್ಟ್ ಏನಾಗ್ತದೆ? ಎರಡು ಸೇಮ್ ಆಗ್ತದೆ. ಲೆಸ್ ದನ್ ಇತ್ತಂದ್ರೆ ಡಿಮಿನಿಷ್ ಆಗ್ತದೆ. ಗ್ರೇಟರ್ ದನ್ 1 ಇತ್ತಪ್ಪ ಅಂದ್ರೆ ಎನ್ಲಾರ್ಜ್ ಆಗ್ತೈತಿ. ಹೌದಾ? ಇಲ್ಲಿ ಸೇಮ್ ಸೈಜ್. ಸೈಜ್ ಆಫ್ ಆಬ್ಜೆಕ್ಟ್, ನಾಟ್ ಆಬ್ಜೆಕ್ಟ್, ಇಮೇಜ್ ಅಲ್ಲ. Size of image is same as object. ಹೌದಾ? ನೆಕ್ಸ್ಟ್ ನೋಡಿ, ಕಾನ್ಕೇವ್ ಮಿರರ್ ಒಳಗಡೆ ಸೈಜ್ ಆಫ್ ದಿ ಇಮೇಜ್, ಸೈಜ್ ಆಫ್ ದಿ ಆಬ್ಜೆಕ್ಟ್ ಯಾವ ಕೇಸ್ ಒಳಗ ಸೇಮ್ ಇರ್ತದಪ್ಪಿ? ಥರ್ಡ್ ಕೇಸ್. ಅಂದ್ರೆ ಆಬ್ಜೆಕ್ಟ್ ನ ಸಿ ಮೇಲೆ ಇಟ್ಟಾಗ ಕ್ಯಾರೆಕ್ಟರ್ ಮೀನ್ ಸೈಜ್ ಏನಿರ್ತದಪ್ಪಿ? ಸೇಮ್ ಇರ್ತೈತಿ. ಅಂದ್ರೆ ಆಬ್ಜೆಕ್ಟ್ ಅಲ್ಲಿ ಈಗ ಆಬ್ಜೆಕ್ಟ್ ಈಸ್ ಆಟ್ ಸಿ. ಇಮೇಜ್ ಎಲ್ಲಿ ಫಾರ್ಮ್ ಆಗಿರ್ತದ? ಅವಾಗ ಸಿ ಮೇಲೆ ಫಾರ್ಮ್ ಆಗಿರ್ತದೆ. ರೇ ಡಯಾಗ್ರಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಪ್ಪಿ. ಸಪೋಸ್ ರೇ ಡಯಾಗ್ರಾಮ್ಸ್ ನೋಡ್ಲಾರ ಸಪೋಸ್ ಏನ್ ನೋಡಕ್ ಬಂದಿದ್ರಪ್ಪ ಅಂದ್ರೆ ಏನು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಯು ಶುಡ್ ಪರ್ಫೆಕ್ಟ್ ವಿತ್ ದ ರೇ ಡಯಾಗ್ರಾಮ್ಸ್. ಆಬ್ಜೆಕ್ಟ್ ಸಿ ಮ್ಯಾಗ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದೆ? ಇಮೇಜ್ ಈಸ್ ಆಟ್ ಸಿ ಫಾರ್ಮ್ ಆಗ್ತದೆ. ಕಾನ್ಕೇವ್ ಮಿರರ್ ಇಲ್ಲ ಇದು. ಕಾನ್ಕೇವ್ ಮಿರರ್ ಒಳಗಡೆ ನೇಚರ್ ಏನಾಗ್ತದ? ರಿಯಲ್ ಅಂಡ್ ಇನ್ವರ್ಟೆಡ್. ರಿಯಲ್ ಅಂಡ್ ಇನ್ವರ್ಟೆಡ್. ರಿಯಲ್ ಅಂಡ್ ಇನ್ವರ್ಟೆಡ್. ಹೌದಾ? ಹೋಗ್ಯದ 2 ಮಾರ್ಕ್ಸ್. ಇದು 2 ಮಾರ್ಕ್ಸ್ ಕೇಳ್ತಾರ. These are very important for 2 marks. Clear? Next one example. Question number 4. ಇದು just compare ಇಲ್ಲೇ ಇರಲಿಲ್ಲ. ನೆಕ್ಸ್ಟ್ ನೋಡ್ಕೊಳ್ಳೋಣ. Question number 4. ಮ್ಯಾಗ್ನಿಫಿಕೇಶನ್ ಎಷ್ಟು ಕೊಟ್ಟಿರ್ತಾರಪ್ಪ? ಈಗ +1 ಕೊಟ್ಟಿರ್ತಾರೆ. +1 ಕೊಟ್ಟಿರ್ತಾರೆ. ಹೌದಾ? ಮ್ಯಾಗ್ನಿಫಿಕೇಶನ್ ಏನ್ ಕೊಟ್ಟಾನ? ಈಗ +1 ಕೊಟ್ಟಾನ. +1.
ಪ್ಲಸ್ ಒನ್ ಕೊಟ್ಟಿರ್ತಾನ ಪ್ಲಸ್ ಐತಿ ಪ್ಲಸ್ ಅಂದ್ರೆ ಯಾವ ಮಿರರ್ ಕಾನ್ವೆಕ್ಸ್ ಮಿರರ್ ಯಾವ ಮಿರರ್ ಕಾನ್ವೆಕ್ಸ್ ಮಿರರ್ ಕಾನ್ವೆಕ್ಸ್ ಮಿರರ್ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀ ಕ್ಯಾರೆಕ್ಟರಿಸ್ಟಿಕ್ಸ್ ಫಸ್ಟ್ ಒನ್ ಐತಿ ಒನ್ ಇತ್ತಪ್ಪ ಅಂದ್ರೆ ಸೈಜ್ ಏನಾಗ್ತದೆ ಸೇಮ್ ಸೈಜ್ ಆಗುತ್ತೆ ಹೌದಾ ಸೈಜ್ ಆಫ್ ಆಬ್ಜೆಕ್ಟ್ ಈಸ್ ಸೇಮ್ ಆಸ್ ಇಮೇಜ್ ಎರಡು ಸೇಮ್ ಅದಾವ ಎರಡು ಏನದಾವು ಸೇಮ್ ಅದಾವ ಹಾ ಇಲ್ಲೊಂದು ಡೌಟ್ ಬರಕ್ ಸ್ಟಾರ್ಟ್ ಆಯ್ತು ಇಲ್ಲೊಳ್ಳೆ ಕಾನ್ವೆಕ್ಸ್ ಮಿರರ್ ಒಳಗಡೆ ಸೇಮ್ ಸೈಜ್ ಇಮೇಜ್ ಫಾರ್ಮ್ ಆಗ್ತದ ಆಗಲ್ಲ ಎರಡು ಕೇಸ್ಲೆ ಕಾನ್ವೆಕ್ಸ್ ಮಿರರ್ನಾಗ ಒಂದೇನು ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫೈನೈಟ್ ಇಮೇಜ್ ಸೆಕೆಂಡ್ ಒನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ನಿಯರ್ ಟು ದ ಮಿರರ್ ಫಸ್ಟ್ ಕೇಸ್ ಒಳಗಡೆ ಸೈಜ್ ಏನಾಗಿರ್ತದ ಹೈಲಿ ಡಿಮಿನಿಶ್ ಆಗಿರ್ತದೆ ಸೆಕೆಂಡ್ ಕೇಸ್ ಒಳಗಡೆ ಏನಾಗಿರ್ತದ ಡಿಮಿನಿಶ್ ಆಗಿರ್ತದೆ ಸೇಮ್ ಸೈಜ್ ಯಾವ ಇಲ್ಲೇ ಇಲ್ಲ ಅಂದ್ರೆ ಇದೇನೈತಿ ಸೇಮ್ ಸೈಜ್ ಬಂದೈತಿ ಪ್ಲಸ್ ಒನ್ ಆಗೈತಿ ಇಲ್ಲಿ ಪ್ಲಸ್ ಒನ್ ಅಂದ್ರೆ ಸೇಮ್ ಸೈಜ್ ಇಲ್ಲಿ ಸೇಮ್ ಸೈಜ್ ಆಗಕ್ ಪಾಸಿಬಲ್ ಐತಿ ಕಾನ್ವೆಕ್ಸ್ ಮಿರರ್ನಾಗ ಪಾಸಿಬಿಲಿಟಿ ಇಲ್ಲ ಅಂದ್ರೆ ಯಾವ ಮಿರರ್ ಕಾನ್ಕೇವ್ ಮಿರರ್ ಕಾನ್ಕೇವ್ ಮಿರರ್ ಸೇಮ್ ಸೈಜ್ ಆಗ್ತದ ಅಂದ್ರೆ ಕಾನ್ಕೇವ್ ಮಿರರ್ ಅನ್ನೋದು ನೋಡ್ ಕಾನ್ಕೇವ್ ಮಿರರ್ ಆಗ್ತದ ಕಾನ್ಕೇವ್ ಮಿರರ್ ಆಗುತ್ತಾ ಕಾನ್ಕೇವ್ ಮಿರರ್ ಆಗಿತ್ತಪ್ಪ ಅಂದ್ರೆ ಅವ್ರು ಮೈನಸ್ ಒನ್ ಕೊಡ್ತಿದ್ರು ಪ್ಲಸ್ ಒನ್ ಯಾಕೆ ಕೊಡ್ತಿದ್ರು ಅಂದ್ರೆ ಕಾನ್ಕೇವ್ ಮಿರರ್ನು ಅಲ್ಲಿ ಕಾನ್ಕೇವ್ ಮಿರರ್ನು ಅಲ್ಲ ಕಾನ್ಕೇವ್ ಮಿರರ್ ಆಗಿತ್ತ ಮೈನಸ್ ಒನ್ ಕೊಡ್ತಿದ್ರು ಪ್ಲಸ್ ಒನ್ ಯಾಕೆ ಕೊಡ್ತಿದ್ರು ಅಂದ್ರೆ ಕಾನ್ಕೇವ್ ಮಿರರ್ನು ಅಲ್ಲ ಅಂದ್ರೆ ಯಾವ ಮಿರರ್ ಇದು ಪ್ಲೇನ್ ಮಿರರ್ ವಿಚ್ ಮಿರರ್ ಪ್ಲೇನ್ ಮಿರರ್ ಪ್ಲೇನ್ ಮಿರರ್ ಒಳಗಡೆ ಏನಾಗ್ತದ ಸೈಜ್ ಆಫ್ ದಿ ಆಬ್ಜೆಕ್ಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಸೈಜ್ ಆಫ್ ದಿ ಇಮೇಜ್ ಅಂದ್ರೆ ಮ್ಯಾಗ್ನಿಫಿಕೇಶನ್ ಏನಿರ್ತದ ಒನ್ ಇರ್ತೈತಿ ಪ್ಲಸ್ ಒನ್ ಇರ್ತೈತಿ ಅಂದ್ರೆ ವಿಚ್ ಮಿರರ್ ಇಟ್ ಈಸ್ ಪ್ಲೇನ್ ಮಿರರ್ ವಿಚ್ ಮಿರರ್ ಪ್ಲೇನ್ ಮಿರರ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಪ್ಲೇನ್ ಮಿರರ್ ಹೌದಾ ಅದು ಪ್ಲೇನ್ ಮಿರರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀ ಹೌದಾ ನೆಕ್ಸ್ಟ್ ಟೇಕ್ ಅನದರ್ ಎಕ್ಸಾಂಪಲ್ ಟೇಕ್ ಅನದರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 5 ಕ್ವಶನ್ ನಂಬರ್ 5 ಮ್ಯಾಗ್ನಿಫಿಕೇಶನ್ ಈಸ್ ಪ್ಲಸ್ 2 ಕೊಟ್ಟಿರ್ತಾರ ಅಂತ ಮ್ಯಾಗ್ನಿಫಿಕೇಶನ್ ಎಷ್ಟು ಕೊಟ್ರ ಪ್ಲಸ್ 2 ಪ್ಲಸ್ ಮ್ಯಾಗ್ನಿಫಿಕೇಶನ್ ಪ್ಲಸ್ ಇತ್ತಂದ್ರೆ ಯಾವ ಮಿರರ್ ಕಾನ್ವೆಕ್ಸ್ ಮಿರರ್ ಯಾವ ಮಿರರ್ ಕಾನ್ವೆಕ್ಸ್ ಮಿರರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀ ಕ್ಯಾರೆಕ್ಟರಿಸ್ಟಿಕ್ಸ್ ಫಸ್ಟ್ ಒನ್ ಏನೈತಿ 2 ಐತಿ 2 ಇತ್ತಂದ್ರೆ ಏನದು ಎನ್ಲಾರ್ಜ್ಡ್ ಏನದು ಎನ್ಲಾರ್ಜ್ಡ್ 2 ಇತ್ತಂದ್ರೆ ಇಲ್ಲ ಎನ್ಲಾರ್ಜ್ಡ್ ಇನ್ನೊಂದು ಡೌಟ್ ಬರಕ್ ಸ್ಟಾರ್ಟ್ ಆಯ್ತು ಕಾನ್ವೆಕ್ಸ್ ಮಿರರ್ ಒಳಗಡೆ ಎನ್ಲಾರ್ಜ್ಡ್ ಇಮೇಜಸ್ ಫಾರ್ಮ್ ಆಗ್ತಾವ ಆಗಲ್ಲ ಬರೀ ಡಿಮಿನಿಶ್ ಅಷ್ಟೇ ಫಾರ್ಮ್ ಆಗ್ತಾವ ಅಂದ್ರೆ ಕಾನ್ವೆಕ್ಸ್ ಮಿರರ್ ಅಲ್ಲ ಇದು ಕಾನ್ಕೇವ್ ಮಿರರ್ ಕಾನ್ಕೇವ್ ಮಿರರ್ ಆಗುತ್ತ ನೋಡು ಸರ್ ಪ್ಲೇನ್ ಮಿರರ್ ಆಗುತ್ತ ನೋಡು ಫಸ್ಟ್ ಇಲ್ಲಿ ಕಾನ್ವೆಕ್ಸ್ ಮಿರರ್ ಅಂತೂ ಅಲ್ಲ ಮತ್ತೆ ಪ್ಲೇನ್ ಮಿರರ್ ಆಗ್ತದ ನೋಡು ಪ್ಲಸ್ ನಾಗ ಪ್ಲೇನ್ ಮಿರರ್ ಆಗ್ತದ ನೋಡು ಪ್ಲೇನ್ ಮಿರರ್ನು ಆಗಲ್ಲ ಪ್ಲೇನ್ ಮಿರರ್ ಒಳಗಡೆ ಇದು ಒಂದೇ ಪಾಸಿಬಲ್ ಐತಿ ಎಮ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಒನ್ ಅಂತಂದ್ರೆ ಅಷ್ಟೇ ಪ್ಲೇನ್ ಮಿರರ್ ಅದು 2 3 ಆಗಲ್ಲ ಯಾಕಂದ್ರೆ ಸೈಜ್ ಆಫ್ ದಿ ಸೈಜ್ ಆಫ್ ದಿ ಆಬ್ಜೆಕ್ಟ್ ಇರ್ತದೆ ಎರಡು ಸೇಮ್ ಇರ್ತದೆ ಮ್ಯಾಗ್ನಿಫಿಕೇಶನ್ ಒನ್ ಅಷ್ಟೇ ಇರ್ತೈತೆ ಅಂದ್ರೆ ಯಾವ ಮಿರರ್ ಆಗ್ತದೆ ಪ್ಲೇನ್ ಮಿರರ್ ಅಲ್ಲ ಅಂದ್ರೆ ಯಾವ ಮಿರರ್ ಅದು ಕಾನ್ಕೇವ್ ಮಿರರ್ ಯಾವ ಮಿರರ್ ಇದು ಕಾನ್ಕೇವ್ ಮಿರರ್ ಯಾವ ಮಿರರ್ ಕಾನ್ಕೇವ್ ಮಿರರ್ ಸರ್ ಕಾನ್ಕೇವ್ ಮಿರರ್ ಅಂದ್ರ ಇಲ್ಲಿ ಮೈನಸ್ ಕೊಡ್ತಿದ್ರು ಅವ್ರು ಪ್ಲಸ್ ಯಾಕೆ ಕೊಟ್ಟಾರ್ರಿ ಲಾಸ್ಟ್ ಕೇಸ್ ಸರ್ ಯಾವ ಕೇಸ್ ಸರ್ ಲಾಸ್ಟ್ ಕೇಸ್ ಅಲ್ಲಿ ಇಮೇಜ್ ಏನ್ ಫಾರ್ಮ್ ಆಗ್ತದಪ್ಪ ಅಂದ್ರೆ ಹಿಂದ್ಗಡೆ ಮಿರರ್ ಹಿಂದ್ಗಡೆ ಫಾರ್ಮ್ ಆಗ್ತದ ನೋಡು ರಿಯಲ್ ಅಂಡ್ ಇನ್ವರ್ಟರ್ ಸಾರಿ ವರ್ಚುವಲ್ ಅಂಡ್ ಡೈರೆಕ್ಟ್ ಇಮೇಜ್ ಫಾರ್ಮ್ ಆಗ್ತದ ಗೊತ್ತದ ಸಿಕ್ಸ್ತ್ ಕೇಸ್ ಆಬ್ಜೆಕ್ಟ್ ಎಲ್ಲಿ ಇಟ್ಟಿರ್ತೀವಿ ಅಲ್ಲಿ ಆಬ್ಜೆಕ್ಟ್ ಇನ್ ಬಿಟ್ವೀನ್ ಪಿ ಅಂಡ್ ಎಫ್ ಇಟ್ಟಿರ್ತೀವಿ ಅಲ್ಲಿ ಸೈನ್ ಕನ್ವೆನ್ಷನ್ ಕಂಪ್ಲೀಟ್ಲಿ ಚೇಂಜ್ ಆಗ್ತಾವ ಇಟ್ ಈಸ್ ಲೈಕ್ ಅ ಕಾನ್ವೆಕ್ಸ್ ಮಿರರ್ ಸೈನ್ ಕನ್ವೆನ್ಷನ್ ಇರ್ತಾವಲ್ಲ ಪಿ ಅದೇ ತರ ಫಾಲೋ ಆಗ್ತದೆ ರಿಮೈನಿಂಗ್ 5 ಕೇಸಸ್ ಒಳಗಡೆ ಆಗಲೇ ಬರ್ತಿದ್ವಲ್ಲ ಅವು ಸೈನ್ ಕನ್ವೆನ್ಷನ್ಸ್ ಕರೆಕ್ಟಾ ಈಗ ನೋಡಿ ಪ್ಲಸ್ 2 ಐತಾ ಪ್ಲಸ್ 2 ಇತ್ತಪ್ಪ ಯಾವ ಮಿರರ್ ಕಾನ್ಕೇವ್ ಮಿರರ್ ಸೈಜ್ ಏನಾಗ್ತದೆ ಎನ್ಲಾರ್ಜ್ ಅಂತ ಬರ್ತೀವಿ ಆಲ್ರೆಡಿ ಆಬ್ಜೆಕ್ಟ್ ಇಲ್ಲ ಅದು ಆಬ್ಜೆಕ್ಟ್ ಈಸ್ ಇನ್ ಬಿಟ್ವೀನ್ ಎಫ್ ಅಂಡ್ ಪಿ ಇಮೇಜ್ ಅಲ್ಲಿ ಇರ್ತದ ಇಮೇಜ್ ಈಸ್ ಬಿಹೈಂಡ್ ಮಿರರ್ ಸೈಜ್ ಏನಾಗ್ತದ ಎನ್ಲಾರ್ಜ್ ಬರ್ತೀವಲ್ಲ ಮತ್ತೆ ಒಳ್ಳೆ ಮಾಡಿ ಸೈಜ್ ಬರ್ತದಲ್ಲ ಇದು ನೇಚರ್ ಏನಾಗ್ತದ ವರ್ಚುವಲ್ ಅಂಡ್ ಎರೆಕ್ಟ್ ಲಾಸ್ಟ್ ಕೇಸ್ನಾಗ ಆಗುತ್ತೆ ನೋಡು ವರ್ಚುವಲ್ ಅಂಡ್ ಎರೆಕ್ಟ್ these are characteristics of the image in this way we have to identify the mirror okay ರಫ್ ಆಗಿ ಫಾಸ್ಟ್ ಆಗಿ ಒಂದಿಷ್ಟು ಬರ್ಕೊತ ಹೋಗ್ತೀನಪ್ಪ ಹೇಳ್ಕೊತ ಹೋಗ್ತೀರಿ ನೀವು ಏನಾಗ್ತದೆ ಅಂತ ಹೇಳಿ ಫಾಸ್ಟ್ ಆಗಿ ಒಂದಿಷ್ಟು ಬರ್ಕೊತ ಹೋಗ್ತೀರಿ ಹೇಳ್ತೀರಿ ಏನೇನಾಗ್ತದೆ ಅಂತ ಹೇಳಿ ಕ್ವಶನ್ ನಂಬರ್ 1 magnification is 2 ಬೇಡ
plus sign conventions ಹೋಗ್ಬೇಕಲ್ಲ. Magnification is -2. ಯಾವ ಮಿರರ್ ಮೈನಸ್ ಅಂದ್ರೆ ಕಾನ್ಕೇವ್ ಮಿರರ್ ಸೈಜ್ ಏನಾಗ್ತದ ಎನ್ಲಾರ್ಜ್ಡ್ ಆಗ್ತದ. 2 ಐತಲ್ಲ ಎನ್ಲಾರ್ಜ್ಡ್. ಎಕ್ಸಾಂಪಲ್ ನಂಬರ್ 2 ಮ್ಯಾಗ್ನಿಫಿಕೇಶನ್ ಇಸ್ -1. -1 ಅಂದ್ರೆ ಯಾವುದು ಕಾನ್ಕೇವ್ ಮಿರರ್. ಸೈಜ್ ಏನಾಗ್ತದ ಸೇಮ್ ಸೈಜ್ ಆಗ್ತದ. ಎಕ್ಸಾಂಪಲ್ ನಂಬರ್ ಫಾಸ್ಟ್ ಹೇಳ್ಕೊತೋರಪಿ. ಎಕ್ಸಾಂಪಲ್ ನಂಬರ್ 3 ಮ್ಯಾಗ್ನಿಫಿಕೇಶನ್ ಇಸ್ +0.5. ಯಾವ ಮಿರರ್ ಕಾನ್ವೆಕ್ಸ್ ಮಿರರ್. ಪ್ಲಸ್ ಐತಲ್ಲ ಕಾನ್ವೆಕ್ಸ್ ಮಿರರ್. ಸೈಜ್ ಏನಾಗ್ತದ 0.5 ಐತಿ ಅಂದ್ರೆ ಲೆಸ್ ದನ್ 1 ಡಿಮಿನಿಶ್ ಆಗ್ತದ. ಎಕ್ಸಾಂಪಲ್ ನಂಬರ್ 4 ಮ್ಯಾಗ್ನಿಫಿಕೇಶನ್ ಇಸ್ -0.5. ಮೈನಸ್ ಅಂದ್ರೆ ಯಾವುದು ಕಾನ್ಕೇವ್ ಮಿರರ್. ಓಕೆ ಇಮೇಜ್ ಸೈಜ್ ಏನು ಡಿಮಿನಿಶ್ ಲೆಸ್ ದನ್ 1 ಐತಿ ಡಿಮಿನಿಶ್. ಎಕ್ಸಾಂಪಲ್ ನಂಬರ್ 5 ಮ್ಯಾಗ್ನಿಫಿಕೇಶನ್ ಈಸ್ +7. +7 ಅಂದ್ರೆ ಯಾವ್ದಪ್ಪಿ ಪ್ಲಸ್ ಕಾನ್ವೆಕ್ಸ್ ಅಂತ ತಿಳ್ಕೊಬೇಡ್ರಿ. 7 ಐತಿ ಎನ್ಲಾರ್ಜ್ ಇಮೇಜ್ ಇರ್ತದ. ಎನ್ಲಾರ್ಜ್ ಇಮೇಜ್ ಅಂದ್ರೆ ಯಾವ ಮಿರರ್ ನ ಫಾರ್ಮ್ ಆಗ್ತದ ಕಾನ್ಕೇವ್ ಮಿರರ್ ನ ಫಾರ್ಮ್ ಆಗ್ತದ. ಅಂದ್ರೆ ಯಾವ ಮಿರರ್ ಇದು ಕಾನ್ಕೇವ್ ಮಿರರ್. ಸೈಜ್ ಏನದ ಎನ್ಲಾರ್ಜ್ಡ್. ಎಕ್ಸಾಂಪಲ್ ನಂಬರ್ 6 ಮ್ಯಾಗ್ನಿಫಿಕೇಶನ್ ಈಸ್ +1. +1 ಅಂದ್ರೆ ಯಾವ ಮಿರರ್ ಇದು ಪ್ಲೇನ್ ಮಿರರ್. ಪ್ಲೇನ್ ಮಿರರ್ ಆಲ್ವೇಸ್ ಏನ್ ಇರ್ತೈತಿ +1 ಇರ್ತೈತಿ. ಸೈಜ್ ಏನಾಗ್ತದ ಸೇಮ್ ಸೈಜ್. ಎಕ್ಸಾಂಪಲ್ ನಂಬರ್ 7 ಮ್ಯಾಗ್ನಿಫಿಕೇಶನ್ ಇಸ್ -7. ಯಾವ ಮಿರರ್ ಮೈನಸ್ ಅಂದ್ರ ಇಟ್ ಇಸ್ ಅ ಕಾನ್ಕೇವ್ ಮಿರರ್. ವಿಚ್ ಮಿರರ್ ಕಾನ್ಕೇವ್ ಮಿರರ್. ಓಕೆ ನೆಕ್ಸ್ಟ್ ಸೈಜ್ ಏನಾಗ್ತದ ಎನ್ಲಾರ್ಜ್ಡ್ ಆಗ್ತದ. ಎಕ್ಸಾಂಪಲ್ ನಂಬರ್ 8 ಮ್ಯಾಗ್ನಿಫಿಕೇಶನ್ -0.2. ವಿಚ್ ಮಿರರ್ ಕಾನ್ಕೇವ್ ಮಿರರ್. ಸೈಜ್ ಏನು ಡಿಮಿನಿಶ್ ಆಗ್ತದ. ಎಕ್ಸಾಂಪಲ್ ನಂಬರ್ 9 ಮ್ಯಾಗ್ನಿಫಿಕೇಶನ್ ಈಸ್ +0.5. 0.5 ಆಲ್ರೆಡಿ ತಗೊಂಡಿರೋ 0.9. ಯಾವ ಮಿರರ್ ಕಾನ್ವೆಕ್ಸ್ ಮಿರರ್. ಸೈಜ್ ಏನಾಗ್ತದ ಡಿಮಿನಿಶ್ ಆಗ್ತದ. ಏನಾಗ್ತದ ಡಿಮಿನಿಶ್. ಎಕ್ಸಾಂಪಲ್ ನಂಬರ್ 10 ಮ್ಯಾಗ್ನಿಫಿಕೇಶನ್ ಈಸ್ +2. ಯಾವ ಮಿರರ್ 2 ಐತಪ್ಪ ಅಂದ್ರೆ ಎನ್ಲಾರ್ಜ್ಡ್ ಆಗುತ್ತಾ. ಪ್ಲಸ್ ಐತಿ ಅಂದ್ರೆ ಕಾನ್ವೆಕ್ಸ್ ಅಂತ ತಗೋಬೇಡ್ರಿ. 2 ಐತಿ ಎನ್ಲಾರ್ಜ್ಡ್ ಇಮೇಜ್ ಯಾವ್ದ್ರ ಫಾರ್ಮ್ ಆಗ್ತದ ಕಾನ್ಕೇವ್ ದ ಫಾರ್ಮ್ ಆಗ್ತದ. ಲಾಸ್ಟ್ ಕೇಸ್ ಇದು ಕಾನ್ಕೇವ್. ಸೈಜ್ ಏನಾಗ್ತದಪಿ enlarged. In this way, we have to identify the characteristics of the image and type of the mirror while they are given the magnification value. Correct? And these are very, very important for 2 marks. Okay? In the upcoming session, in the next session, we will solve some problems on mirror formula, that is 1 by f is equals to 1 by u plus 1 by v. Correct? These are very, very important. Okay? Correct? One of the very important session for 5 marks. That is your upcoming session. Next session upon the very important session for 5 marks. We will solve many number of problems and I'll use some workbooks. Clear? And this is about sign conventions and the linear magnification. Okay? And this is about your Pradeep Gowda and this is about your channel Pradeep Gowda 09. We will meet you in the next video. Clear? See you.